ವಂದಿಸುವ ಸಂದರ್ಭ. ಚತುರ್ದಶ ಭುವನದಲ್ಲಣ ಲಂಕೇಶ್ವರನಿಗೆ ಜಯವಾಗಲಿ ಎಂಬ ಜಯಘೋಷ ಒಂದು ಕಾಲದಲ್ಲಿ ಕೇಳಿ ಸಂಭ್ರಮಿಸಿದವ ನಾನು. ಆದರೆ ಇಂದು ಹಾಗಲ್ಲ. ತಂಗಿಯೇ ಕುಲಕ್ಕೆ ಕೇಡಾದಳೆ ಎಂದು ಚಿಂತಿಸುವ ಕಾಲ ಒದಗಿ ಬಂತಲ್ಲ. ಯಾಕೆ? ತಂಗಿನು ಶೂರ್ಪನಖಿಯ ನಾಸಾಚ್ಛೇದ ಪ್ರಕರಣ, ಇಂದಿಗೆ ಕುಂಭಶ್ರವಣ, ಅತಿಕಾಯ, ನರಾಂತಕ, ದೇವಾಂತಕ ಮೊದಲಾದ ವೀರತ್ವದ ವಿಸ್ಫುಲಿಂಗಗಳನ್ನೇ ಕಳೆದುಕೊಳ್ಳುವಂತಾಯಿತು. ಈ ಸೋಲಿನ ಬೇಗುದಿಯಲ್ಲಿ ನಾನಿರುವ ಕಾಲಕ್ಕೆ ಬಂದನಲ್ಲ ಮಗನಾದ ಮಕರಾಕ್ಷ. ಜನಕ, ನಿನ್ನನ್ನು ನಾನು ಜಯದ ಹಾದಿಯೆಡೆಗೆ ಕೊಂಡೊಯ್ಯುತ್ತೇನೆ ಎಂಬ ಧೈರ್ಯದ ಮಾತುಗಳನ್ನು ಆಡಿ ಇಂದಿನ ದಿನ ಯುದ್ಧರಂಗಕ್ಕೆ ಹೋದವ. ಆದರೆ ಬಂದ ವರ್ತಮಾನವೇನು? ಮಕರಾಕ್ಷ ಅಳಿದನೆ. ಇನ್ನು ಯಾರು ನನಗೆ ಗತಿ? ಯಾರಿಂದ ನಾನು ಜಯಿಸಲಿ? ಶಿವನೇ ಹೊರದ ಇಂದ್ರ ಜಿದ್ದು ಹೇಗ ಅಷ್ಟು ಮಾತ್ರವಲ್ಲ, ಸುಗ್ರೀವಾದಿ ಕಪಿವೀರರಿದ್ದಾರೆ. ಸುಗ್ರೀವನ ಕಪಾಲವನ್ನು ಕಡಿದು ಆ ಕಪಿಗಳನ್ನೆಲ್ಲ ಅದಕ್ಕೆ ಸುರಿದು ಪಾತ್ರೆಯನ್ನಾಗಿ ಉಪಯೋಗಿಸಿ ಎಲ್ಲವರನ್ನು ಕೂಡ ಸರ್ವನಾಶ ಮಾಡುತ್ತೇನೆ. ನಿನ್ನ ಮಾತಿನ ಮೇಲೆ ಭರವಸೆ.
ಶಾಪದಿಂದ ನಿಮ್ಮನ್ನು ಬಿಡಿಸಿದವ ಇಂದ್ರಜಿತ್ತು. ಹೌದು. ಅಪ್ಪ ಏನು? ನಂಬಿ ನನಗೆ ಅಪ್ಪಣೆಯನ್ನು ಕೊಡಿ. ಕಂದ ಲಲಿತ ದಿವ್ಯಾಭರಣ ಪಟ್ಟಾವಳಿಗಳಲ್ಲಿ ಶೃಂಗರಿಸಿ ಒಂಬಟ್ಟಲಳಿ ವೀಳ್ಯವನಿತ್ತು ಕಳುಗಿದನು ದಶಗ್ರೀವ. ಅಪ್ಪಯ್ಯ ನಿನ್ನ ಮಾತಿನ ಮೇಲೆ ಈಗ ಭರವಸೆ ಬಂತು. ಹಾ. ಇನ್ನು ತಡಮಾಡುವುದಿಲ್ಲ. ಹಾ. ಇದು ಹೊಂಬಟ್ಟಲಲ್ಲಿ ರಣವೈಲ್ಯವಾಗಿದ್ದೇನೆ. ಹೋಗಿ ಆ ರಾಮನ ಪಾಳೆಯದಲ್ಲಿರುವಂತಹ ಜಯಲಲನೆಯನ್ನು ಸಂಪೂರ್ಣವಾಗಿ ಈ ಕಡೆಗೆ ಎಳೆದುತ್ತಾ ಶುಭವಾಗಲಿ. ಅಪ್ಪಣೆಗೊಂಡಾದರೂ ಅಪ್ಪಣೆಗೊಂಡು ಚಂದನವ ಏರಿ ತಂದೆಯೊಡಪ್ಪಣೆಗೊಂಡು ಚಂದನವ ಏರಿ ದೈತ್ಯ ವೃಂದ ಸಹಿತ ಹೋಗಿ ಹುರುಕಿ ನಿಂತ ಮಿತ್ರಾರಿ. ರಾಮಲಕ್ಷ್ಮಣರಲ್ಲಿ ಹಾ ಯುದ್ಧರಂಗದಲ್ಲಿ ಕೆಡಹುವುದಕ್ಕಾಗಿ ತಂದೆಯಿಂದ ಅಪ್ಪಣೆಯನ್ನು ಪಡೆದಿದ್ದೇನೆ. ಸರಿ. ತಾಯಿ ಮಂಡೋದರಿಂದ ಆಶೀರ್ವಾದವನ್ನು ಪಡೆದದ್ದಾಯಿತು. ಆ. ಇವರೆಲ್ಲವರನ್ನು ಗೆಲ್ಲುವುದಕ್ಕಾಗಿ ಮಾಯಾಯುದ್ಧವನ್ನು ಪ್ರಕಟಿಸ್ತೇನೆ. ಬಿದ್ದ ಸೇನೆ ಕಂಡು ರಾಮ ರಾಮ ಬಿದ್ದ ಸೇನೆ ಕಂಡು ರಾಮಾಯ ಎದ್ದು ಬಿದ್ದಕೊಂಡ ಸರಳ ತಿದ್ದಿ ಬಿಡಲು ಕೋಗಿ ಕೂಡ ನಿಂತು ತಗೊಂಡು ಸರಳ ತಿದ್ದಿ ಬಿಡಲು ಕೋಗಿ ಕೂಡ ನಿಂತು ತಗೊಂಡು ಒಮ್ಮಿಂದ ಮೇಲೆ ಶರವರ್ಷ ನಭೋಮಂಡಲದಿಂದ ಅಪ್ರತಿಹತರಾಗಿದ್ದಂತಹ ಕಪಿವೀರರೆಲ್ಲ ಧರಾಶಾಯಿಯಾಗಿ ಉರುಳ್ತಾ ಇದ್ದಾರೆ. ಶರವರ್ಷ ಹೊರಡ್ತಾ ಇರುವ ಧನುಸ್ಸಿನ ಮೂಲ ಯಾವುದು ಅಂತ ಅರಿಯುವುದಕ್ಕೆ ನಭೋಮಂಡಲವನ್ನು ಅತ್ಯಂತ ನಿಲುಕಿಸಿದರೂ ಕೂಡ ಕಾಯ ಕಾಣದು ಪರಿಣಾಮ ಮಾತ್ರ ವೇದ್ಯ ಅಂತಾದರೆ ಕಾಯವನ್ನು ಮರೆಮಾಚುವ ಮಾಯಾವಿ ವಿದ್ಯೆ ರಾಕ್ಷಸ ವೀರನಲ್ಲಿ ಯಾರಿಗೋ ಪ್ರಬಲವಾಗಿ ಕೈಗೆ ದಕ್ಕಿದೆ ಅಂತಾಯಿತು. ಮಾಯೆಯಿಂದ ನಾವೆಲ್ಲರನ್ನೂ ಮೀರಬಹುದು ಅಂತ ಭಾವಿಸಿದವರ ಭಾವವನ್ನು ಬುಡಮೇಲು ಮಾಡಿ ರಾಕ್ಷಸಾಹಂಕಾರವನ್ನು ನಭದಿಂದ ದಿವಿಗಿಳಿಸುವುದಕ್ಕೆ ಶಬ್ದವೇದಿ ಶರವನ್ನು ಅಭಿಮಂತ್ರಣ ಮಾಡಿದ ನಭೋಮಂಡಲಕ್ಕೆ ಬಿಟ್ಟು ಬಿಟ್ಟ. ನವಪತಿ ಕೇಳು ಮಾನವಪತಿ ಕೆಳಗಿಳಿಸಿದೆಯಾ? ಹೌದು, ನಾವು ನೆಲದಲ್ಲಿ ಯುದ್ಧ ಮಾಡ್ತಾ ಇರುವಾಗ ನೀನು ಮೇಲೆ ಏರಿದ್ದೆ.
ಹೆಚ್ಚಲ್ವಾ? ಹೌದು. ಹೌದು. ಬಡ ಬಡ ಮಾನವಪತಿ ಯಾರು? ಮಾನವರೆಲ್ಲವರಿಗೂ ಕೂಡ ನೀನು ನಾಯಕನಾಗುವುದಕ್ಕೆ ಹೊರಟವ. ನಾಯಕ ಆಗಬೇಕು ಅಂತ ಹೊರಟದ್ದಲ್ಲ, ಕೆಲವರು ಹಾಗೆ ಒಪ್ಪಿದ್ರು, ಬೇಡ ಅಂದ್ರು. ಹಾ, ಆ ಯೋಗ ನಿನಗಿಲ್ಲ ಬಿಡು. ಅಯೋಧ್ಯೆಯ ಚಕ್ರವರ್ತಿಯೋ ಅಥವಾ ರಾಜನಾಗಿಯೋ ಮೆರೆದಾಡಬೇಕಾಗಿತ್ತು ನೀನು. ಆ ಯೋಗವನ್ನು ನೀನು ಕಳ್ಕೊಂಡೆ, ಕಾಡಿಗೆ ಬಂದೆ. 14 ವರ್ಷ ಕಳೆದ ಮೇಲಾದ್ರೂ ನನಗೆ ಉಂಟು ಅಂತ ಖಚಿತ ಆಗಿದೆ. ಹ. ಆದ್ರೆ ಯುವರಾಜ ಅಂತ ಅಭಿಷೇಕ ಆದ ನಿನಗೆ ಯೋಗ ಉಂಟಾ ಇಲ್ವೋ? 14 ವರ್ಷ ಕಳೆದ ಮೇಲೆಲ್ವ? ನನಗೆ ಉಂಟು ಅಂತ ಭರತ ಮೊದಲೇ ಹೇಳಿದ್ದಾನೆ. ಹ. ಆದ್ರೆ ಈಗ ನಡೀತಾ ಇರುವ ಯುದ್ಧ ನೋಡಿದ್ರೆ ಹ. ಯುವರಾಜನಾದ ನಿನಗೆ ಲಂಕೆಯನ್ನು ಆಳುವುದಕ್ಕೆ ಯೋಗ ನನಗೆ ಉಂಟು. ಉಂಟಾ? ಯುವರಾಜನಾಗುವುದಕ್ಕಾಗಿಯೇ ನಾನು ಹೊರಟವ. ಆದಿತ್ತು. ಆದ್ದರಿಂದಲೇ ಈ ಸಾಧನೆ. ರಾಮ, ಅಲ್ಲ, ಬೇಗಲೇ ಏರ್ತೀಯೋ ಅಂತ. ಇಲ್ಲ ಇಲ್ಲ, ಯಾಕೆಂದ್ರೆ ನಭೋಮಂಡಲವನ್ನು ಈಗಲೇ ಏರಿದೆ ನೋಡು. ನಾನು ಏರಿದ್ರು ಕೂಡ ಯಾರನ್ನು ಏರಿಸಬೇಕು, ಹ, ಹ, ಹ. ಅಲ್ಲಿವರೆಗೆ ನಾನು ಹೋಗುವುದಿಲ್ಲ. ರಾಮ, ಓ ಮಡದಿಯನ್ನು ಕಳಕೊಂಡಂತ ಅಧಾಮ ನೀನು. ಏಯ್, ಏನು ಎಂತದ್ದು? ಮತ್ತೆ ನೀನು ಮಡದಿಯನ್ನು ಕಳ್ಕೊಳ್ಳಿಲ್ವ ನೀನು? ಯಾವ ವಿಧಾನದಲ್ಲಿ ಅಂತ ನಿನಗೆ ಗೊತ್ತಿಲ್ವೇನೋ? ಮಾಯದೇ ಗೆಲ್ಲಲೆನಿಸುವೆ ಗೆಲ್ಲಲೆನಿಸುವೆಯ ಮಾಯದಿ ಗೆಲ್ಲಲೆನಿಸುವೆಯ ಅವಧಾಯ ಬದಿರೋ ಅಡಗುವೆಯ ಸೂರ್ಯಕೃತ ರಾಮನಲ್ಲಿ ಉಭಯ ಬರೆದ ನಿಂದಿನಲ್ಲಿ ಎಲ್ಲ ಹಿಂಗೆ ಆಯ್ತು. ಏನು? ಮಾಯೆಯನ್ನು ಪ್ರಯೋಗಿಸಿ ಕದ್ದುಕೊಂಡು ಹೋಗುವುದು, ಹ. ಮತ್ತೆ ಎದುರಾಗಿ ಗಂಡನೇ ಬಂತು ಕೊಡು ಅಂತ ಕೇಳಿದ್ರೆ ಆ, ಮಡದಿಯ ಕಳಕೊಂಡ ಅಧಮ. ಅಧಮ. ನೀವು ಗೆಲ್ಲುವುದಕ್ಕೆ ಎಣಿಸುವುದು, ಹ. ನಿಮ್ಮನ್ನು ನೀವು ಸ್ಥಾಪಿಸುವಲ್ಲ, ಸಾಧಿಸುವಲ್ಲ, ಹ. ನಿಮ್ಮನ್ನು ನೀವು ಮರೆಮಾಚಿ. ಹ. ನೀವು ಇಲ್ಲದಲ್ಲಿ ನಿಮ್ಮ ಗೆಲುವು ಬರಬೇಕು, ಹ. ನೀವು ಕಾಣದೆ ನಿಮ್ಮ ಗೆಲುವು ಬರಬೇಕು. ಹ. ನಾವು ಹಾಗಲ್ಲ. ಹ. ನಿತ್ತ ನೆಲೆಯಾಗಿ ಆಡಿದ ಮಾತಾಗಲಿ, ಹ. ಹೂಡಿದಂತಹ ಊಟವಾಗಲಿ, ಅದನ್ನು ಕಳಚುವುದಕ್ಕೂ ಇಲ್ಲ, ಮರೆ ಮಾಡುವುದಕ್ಕೂ ಇಲ್ಲ. ಒಂದು ಮಾತಾಡಿದ ಮೇಲೆ ಯಾವ ಜೀವ ಸಾಧಿಸುವುದು, ಒಂದು ಕರ್ಮಕ್ಕೆ ತೊಡಗಿದ ಮೇಲೆ ಕೈ ಹಿಡಿದ ಕರ್ಮವನ್ನು ಯಶಸ್ಸಿನ ಗುರಿ ಮುಟ್ಟಿಸುವುದು, ಇದು ಮನುಷ್ಯನಾಗಿ ನಮ್ಮ ಛಾತಿ. ನೀನು ಹಾಗಲ್ಲ, ಮಾಯದಿಗೆಲೆನಿಸುವೆ. ಈಗ ಮಾಯ ಎಲ್ಲ ನಿರಸನಗೊಳ್ತಾ ನಿನ್ನ ಪಕ್ಷವೇ ಸೋತ ಕಾಲದಲ್ಲಿ ಭರವಸೆಯ ಚೇತನವಾಗಿ ಬೆಳಕಿನ ಕಿಡಿಯಾಗಿ ಎದ್ದು ಬಂದಂತಹ ನೀನು ಅಡಗಿ ನಿಂತದ್ದನ್ನು ಮರೆಯಿಂದ ಹೊರತೆಗೆದು ಧರೆಗಿಳಿಸಿದ ಕಾಲದಲ್ಲಿ ಆ ಸಾಮರ್ಥ್ಯವು ನಿರಸನಗೊಂಡ ಈಗ ನಿನ್ನಲ್ಲಿ ಕೇಳುವುದು ಏನು? ತವ ತಾಯ ಬಸಿರೊಳಡಗುವೆಯ. ಅಡಗುವುದಕ್ಕೆ ಹೊರಗೆಳೆದು ಸೂರ್ಯವಂಶದ ರಾಮ ಅಮ್ಮನ ಬಸಿರನ್ನು ಹೊಕ್ಕರೆ, ಹಾಗೆ ಗರ್ಭಪಾತ ಎಲ್ಲ ಮಾಡಿ ಹೊಡೆಯಲಿಕ್ಕಿಲ್ಲ ಅಂತ ನನ್ನ ಗುಣದ ಮೇಲೆ ವಿಶ್ವಾಸ ಇಟ್ಟುಕೊಂಡು ಎಲ್ಲಿಯಾದ್ರೂ ಇನ್ನು ಅನ್ಯಥಾ ಶರಣಂ ನಾಸ್ತಿ ಅಂತ ನಿನ್ನ ತಾಯಿಯ ಬಸಿರನ್ನೇ ಹೊಕ್ಕರೂ ಕೂಡ ತಾಯಿಯ ಬಸಿರಲ್ಲಿದ್ದಷ್ಟು ಕಾಲ ನೀನು ಸುಖವಾಗಿರಬಲ್ಲೆ. ಹೊರಗೆ ನುಸುಳಿ ಮತ್ತೆ ಬೇಡದಿದ್ದದ್ದು ಮಾಡುವುದಕ್ಕೆ ಹೊರಟ್ರೆ ಸೂರ್ಯವಂಶದ ರಾಮ ನೆನಪಿಟ್ಟು. ರಾಮ, ನಾವು ಮಾಯಾವಿಗಳು, ಹುಟ್ಟುತ್ತಲೇ ಮಾಯಾವಿಗಳು. ಯಾವ ಕಾರ್ಯವನ್ನು ಮಾಡುವುದಕ್ಕೂ ಕೂಡ ಹೇಸುವವರು ನಾವಲ್ಲ. ಆಗಲಿ, ಸಾಯುವ ತನಕ ಮಾಯಾವಿಗಳು. ಹೌದಾ? ಹೌದು. ಹುಟ್ಟಿದವರು ಸಾಯುವ ತನಕ ಮಾಯಾವಿ. ಸಾಯಿಸುವವರು ಯಾರು ಅಂತ ಬೇಕಲ್ಲ? ಸತ್ತ ಮೇಲೆ ಉಂಟಾ? ಹಾ. ಸತ್ತ ಮೇಲೆ ಉಂಟಾ? ಸತ್ತ ಮೇಲೆ ಇಲ್ಲ, ನೀನು ಆದ್ರೆ ಸಾಯಿಸುವವರು ಯಾರು ಅಂತ. ಇದೋ ಇದೆ ಬಾಣದ ಮನೆ. ಹಾ. ಮನೆ. ತಾಯಿಯ ಉಸಿರಿಗೇನು ಹೋಗಲಿಲ್ಲ. ಹೊಕ್ಕಳಿಂದ ಹೊರಗೆಳೆದು ಹೊಡೆಯುವುದಕ್ಕೆ ನಮ್ಮ ಕಪಿವೀರರಿದ್ದಾರೆ ನೋಡಿ. ಇವನ ಕೆಲವರ ಭುವನ ಮೂರರು ದೂರ ಸಮರ್ಥರು ಭುವನ ಮೂರರು ಇಲ್ಲ ಎನ್ನುತ್ತ ಖಳ ಪವನ ಜನ ಸಮ್ಮುಖಕ್ಕೆ ನಡೆದನು ಕಪಟವನೇ ನೆನೆದು ಏನಾಶ್ಚರ್ಯವಿದು! ರಾಮನಲ್ಲಿ ಕಾಳಗವನ್ನು ಮಾಡುವುದಕ್ಕೆ ನಾವು ಮುಂದಾದ್ರೆ ಅವನಲ್ಲಿ ಕೈ ಸಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅವ ಬಿಟ್ಟಂತ ಬಾಣದ ಸುರಿಮಳೆಗಳನ್ನು ತಡೆದುಕೊಳ್ಳುವುದಕ್ಕೆ ನನ್ನಿಂದಾಗಲಿಲ್ಲ. ಫಲಾಯನವನ್ನು ಗೈದೆ, ಹೇಗಾದರೂ ಗೆಲ್ಲಲೇಬೇಕು. ರಾಮನಲ್ಲಿ ಆಗುವುದಿಲ್ಲ. 3 ಲೋಕಗಳಲ್ಲಿಯೂ ಕೂಡ ರಾಮನನ್ನು ಗೆಲ್ಲುವವರು ಯಾರೂ ಇಲ್ಲ ಎನ್ನುವುದು ಈಗ ಗೊತ್ತಾಯಿತು. ಆದರೆ ಇವರಿಗೆಲ್ಲ ಸಹಾಯವನ್ನು ಮಾಡುವ ಒಬ್ಬ ಇದ್ದಾನೆ. ಒಮ್ಮೆ ಬಂದಿದ್ದವ ಹನುಮ. ಆ ಹನುಮನೆಡೆಗೆ ನನ್ನ ರಥವನ್ನು ಹಾರಿಸ್ತೇನೆ.
ಯಾಕೋ ಹೊಗಳಬೇಕು ನಿನ್ನನ್ನು. ಹಾ ಮಾನಗೆಟ್ಟವ, ಏಯ್ ಮರ್ಯಾದೆ ಬಿಟ್ಟವ, ಅಕ್ಕ ಅಕ್ಕ ಊರಿಗೆ ದೊಡ್ಡವ, ತಪ್ಪಿ ಮಾತಾಡದಿರು. ಆ! ಆ, ಕೆಟ್ಟ ರಕ್ಕಸನೆ, ಏಯ್, ಮಾಯಾವಿ. ಆ, ಕಪ್ಪಿಗಳನ್ನು ಸುಲಭದಿಂದ ನೀನು ಗೆದ್ದಿರಬಹುದು. ಆ, ಆಕಾಶ ಮಾರ್ಗದಲ್ಲಿದ್ದುಕೊಂಡು ಆ, ಕಣೆ ಪ್ರಯೋಗಿಸಿ ಆ, ನಮ್ಮವರೆಲ್ಲ ಭೂಮಿಯಲ್ಲಿವರೆಗೂ ಹಾಗೆ ಮಾಡಿದೆ. ಆ, ಶ್ರೀರಾಮ ಬಂದ, ಆ, ನಿನ್ನ ಮಾಯೆಯನ್ನು ಬಯಲುಗೊಳಿಸಿದ, ಆ, ತೀಕ್ಷ್ಣವಾದ ಶರ ಪ್ರಯೋಗಿಸಿದ. ಆ, ಅದರ ಘಾತವನ್ನು ಸಹಿಸುವುದಕ್ಕೆ ಸಾಧ್ಯ ಇಲ್ಲದೆ ಆ, ಮತ್ತೆಲ್ಲ ಮಾಡಿ ಹೋಗ್ತಿ ಅಂತ ನಾನು ಭಾವಿಸಿದ್ದೆ. ಆ. ಏನು? ನನ್ನ ಮುಂದೆ ಕಾಣಿಸಿಕೊಂಡೆ, ಆ, ಕಾವಲಿಯಿಂದ ತೆಗೆದು ಒಲೆಗೆ ಹಾಕಿದ ಹಾಗಾಯಿತು. ಆ, ರಾಮನಾದರ ಕರುಣಾಳು, ಆ, ನಿನ್ನನ್ನು ಬಿಟ್ಟು ಬಿಟ್ಟನು. ಆ. ಈ ಹನುಮ ಖಂಡಿತ ಬಿಡಲಾರ. ಆ. ಇಲ್ಲ, ಏನು? ಮುಷ್ಟಿಯಿಂದ ಹೊಡೆದು ಆ. ನಿನ್ನನ್ನು ಕೊಂದು ಮಣ್ಣುಗೂಡಿಸ್ತಾನೆ. ಬಲ್ಲೆ ಬಲ್ಲೆ ಹಿಂದೆ ಉದ್ಯಾನದಲ್ಲಿ ನಾನು ಬಂದಿದ್ದ ಯಾಕೆ ಅಂದು ಉದ್ಯಾನವನದಲ್ಲಿ ನಿನ್ನನ್ನು ಬಂಧಿಸಿದ್ದೇನೆ. ಬ್ರಹ್ಮಾಸ್ತ್ರದಿಂದ ಮರ್ಯಾದೆ ಕೊಟ್ಟಿದ್ದೆ ಬ್ರಹ್ಮಾಸ್ತ್ರಕ್ಕೆ. ನನ್ನ ತಂದೆಗೆ ಒಪ್ಪಿಸುವಂತಹ ಕಾಲದಲ್ಲಿ ನಿನ್ನ ಶೌರ್ಯ ಎಲ್ಲಿ ಕುಂದಿ ಹೋಗಿತ್ತು? ಅವತ್ತು ರಥೋತ್ಸವ ಮಾಡಿದ್ದ. 10,000 ಕಳರ ಹೊಲದಲ್ಲಿ ಹರಿಯಯ ಎಲ್ಲ ಮುಷ್ಟಿ ಹತ್ತಿಯಲ್ಲಿ ಸತ್ತು ದರಿಯ. ನಿನ್ನನ್ನು ನಾನು ಯಾವತ್ತೂ ಮರೆಯುವ ಹಾಗಿಲ್ಲ. ಯಾಕೆ? ಲಂಕೆಯಲ್ಲಿರುವಂತಹ ನಿನ್ನವರಿಗೆಲ್ಲ ನಾನು ಬಂದಿದ್ದೇನೆ ಅಂತ ತೋರಿಸಿಕೊಟ್ಟಿದ್ದಿ. ಅದು ಹೇಗೆ? ಹೇಗೆ? ನಿನ್ನ ಚಿಕ್ಕಪ್ಪನಾದಂತಹ ಕುಂಭಕರ್ಣನ ರಥದಲ್ಲಿ ನನ್ನನ್ನು ಕುಳ್ಳಿರಿಸಿ ನೀನವತ್ತು ರಥೋತ್ಸವ ಮಾಡಿದ್ದು. ನಿನ್ನನ್ನು ಬಂಧಿಸಿದ್ದೇನೆ ನಾನು. ಎಲ್ಲರೂ ನನ್ನನ್ನು ನೋಡಿದ್ರು. ಎಲ್ಲ ಅದಕ್ಕಿಂತ ಮೊದಲು ನಿನ್ನಯ್ಯ, ನಿನ್ನ ತಮ್ಮನಾದಂತಹ ಅಕ್ಷಕುಮಾರ, ಹಾಗೆ ಮಂತ್ರಿಯಾದಂತಹ ಪ್ರಹಸ್ತನ ಮಗ ಜಂಬೂಮಾಲಿ, ಅವರ ಜೊತೆಯಲ್ಲಿ 10,000 ಮಂದಿ ರಾಕ್ಷಸ ಯೋಧರನ್ನು ನನ್ನನ್ನು ಹೆಡೆಮುರಿ ಕಟ್ಟಿ ಎಳೆದುಕೊಂಡು ಹೋಗುವುದಕ್ಕೆ ಕಳುಹಿಸಿಕೊಟ್ಟಿದ್ದ. ಅವರನ್ನೆಲ್ಲ ಮುಷ್ಟಿ ಬಿಗಿದು ಹೊಡೆದು ಕೊಂದು ಮಣ್ಣುಗೂಡಿಸಿದ್ದೇನೆ.
ಆ ವಿಕ್ರಮವನ್ನು ನೀನು ತಿಳಿದು ಮತ್ತೆ ಬರ್ತಿಂತಾದ್ರೆ ರಾತ್ರಿ ಕಂಡ ಬಾವಿಗೆ ಹಗಲು ಬೀಳುವ ಹೆಡ್ಡನ ತೆರನಂತಾಯಿತು. ಏಯ್, ಏನು ಬದುಕಬೇಕು ಅಂತ ಆಸೆ ಇದ್ರೆ ಈ ಕ್ಷೇತ್ರವನ್ನು ಬಿಟ್ಟು ಎಲ್ಲಾದ್ರೂ ಓಡಿ ಹೋಗು. ಅದನ್ನು ನೀನು ನೋಡಬೇಕು ಸುರುವಿಗೆ. ನೋಡೋಣ ಬಾ. ಜೀವ ಕಳ್ಳ, ಇವನ ಅಪ್ಪ ಹೆಣ್ಣು ಕಳ್ಳ. ಇವ ಬದುಕಿದ್ರೆ ಎಲ್ಲಾದರೂ ಹೇಗಾದರೂ ಬೇಡಿ ತಿಂದೇನು ಅಂತ ಇಲ್ಲಿಂದ ಓಡಿ ಹೋಗಿದ್ದಾನೆ. ಎಲ್ಲಿ ಹೋದಾನು? ಲಂಕೆ ಬಿಟ್ಟು ಹೋಗ್ಲಿಕ್ಕಿಲ್ವಲ್ಲ. ನೋಡೋಣ ಎಲ್ಲಿ ಸಿಗ್ತಾನೆ ಅಂತ ಪ್ರತೀಕ್ಷೆಯಲ್ಲಿ. ಇವನನ್ನು ಕೂಡ ಜಯಿಸುವುದಕ್ಕೆ ಅಸಾಧ್ಯವಾಗಿದ್ದೇನೆ. ಅಪ್ಪಬ್ಬಬ್ಬ ಎಂತ ಪರಾಕ್ರಮಶಾಲಿ ಇವ. ಹಾಗಿದ್ರೆ ಇವರೆಲ್ಲವರು ಕಾಳಗವನ್ನು ಮಾಡುವುದಾದರೂ ಯಾಕೆ? ಸೀತೆಯ ನಮನದಿಂದ. ಆ ಸೀತೆಯ ಇಲ್ಲ ಅಂತ ಆದ್ರೆ ಯುದ್ಧವನ್ನು ಮಾಡದೆ ಹಿಂದಿರುಗುತ್ತಾರೆ. ಎಲ್ಲಿದ್ದಾಳೆ ಸೀತೆ? ಹೋಗಿದ್ದಾಳೆ? ಹೌದು, ನಮ್ಮಪ್ಪನಿಗೆ ಮುಟ್ಲಿಕ್ಕಾಗಲಿಲ್ಲ, ಮತ್ತೆ ನಾನು ಹತ್ತಿರ ಹೋಗುವುದಕ್ಕುಂಟ. ಯುವತಿಯನ್ನು ನಿರ್ಮಿಸುತ್ತ ಖಳ ಖಡುಗವನು ಗಳಕಿಡಲ್ ಅನಿಲದನ ಮುಂದೊದರಿದ ಮಾಯಿ. ಸೀತೆಯ ತೆರನಾದಂತ ಒಬ್ಬ ಮಾಯಾ ಯುವತಿಯನ್ನು ಸೃಷ್ಟಿ ಮಾಡಿ ಹನುಮಂತನ ಮುಂದೆ ಆಕೆಯ ತಲೆಯನ್ನು ಕಡಿಯುತ್ತೇನೆ ನೋಡು. ನೋಡಿದೆ ನನ್ನ ಪರಿಸ್ಥಿತಿಯನ್ನ. ನೋಡ್ತಾ ಇದ್ದೇನಮ್ಮ. ಈ ದುಷ್ಟ ದಾನವ ನನ್ನ ಶಿರವನ್ನ ಕಡಿಯುತ್ತೇನೆ ಎಂಬುದಾಗಿ ಮುಂದಾಗಿದ್ದಾನೆ. ಹನುಮ, ಒಂದೊಂದು ಸಂದರ್ಭದಲ್ಲಿ ನನ್ನವರ ಮುದ್ರೆ ಉಂಗುರವನ್ನ ನೀಡಿ ನಾ ಮತ್ತೆ ಬದುಕಬೇಕು ಎಂಬುದಾಗಿ ನನ್ನಲ್ಲಿ ಭರವಸೆಯನ್ನ ಮೂಡಿಸಿದವ ನೀನು. ನಿಜವಮ್ಮ. ಈ ಹೊತ್ತಿಗೆ ಈ ರೀತಿ ಉಪಟಳವನ್ನ ನೀಡುತ್ತಿದ್ದಾನೆ ಈ ದುಷ್ಟ. ನನ್ನನ್ನು ಇವನಿಂದ ಪಾರು ಮಾಡು ಹನುಮ, ಪಾರು ಮಾಡು. ಮತಿವಂತ ಖಳನೆ ಕೇಳು, ಔಲಜ್ಜದ ಸುತನಿಲ್ಲ ತಾತಾಳು.
ನೀನು ಮತಿವಂತ, ಹ, ನಿನಗೊಂದು ಭವ್ಯ ಪರಂಪರೆ ಇದೆ, ಹ, ಉಜ್ವಲವಾದಂತಹ ಚಾರಿತ್ರ್ಯವಿದೆ. ಹ, ಅದನ್ನು ಉಳಿಸಿ ಬೆಳೆಸಬೇಕಾದ್ದು ಹ, ನಿನ್ನ ಕರ್ತವ್ಯ. ಹ. ಅಯ್ಯ, ಏನು? ಶ್ರುತಿ ಶಾಸ್ತ್ರ, ಹ, ವೇದ ಪುರಾಣ ಹ, ಇವುಗಳನ್ನೆಲ್ಲ ಬಲ್ಲವ ಹ, ಶಿವನ ಭಕ್ತನೆಂದೆನಿಸಿಕೊಂಡಿದ್ದೆ. ಹ, ನಿನ್ನ ತಾತ ವಿಷ್ಣುವಸು, ಹ, ಮುತ್ತಾತ ಹ. ಪುಲಸ್ಯ ಬ್ರಹ್ಮ. ಹ. ಅಯ್ಯ, ಓ. ಒಬ್ಬ ಮಾಡುವ ತಪ್ಪಿನ ಕಹಿ ಅನುಭವವನ್ನು ಹ. ಅದೆಷ್ಟೋ ಮಂದಿ ಹ. ನಿರಪರಾಧಿಗಳು ಅನುಭವಿಸಬೇಕಾಗ್ತದೆ. ಹ. ಲೋಕದ ಜನ ಬಂದು ಪ್ರಶ್ನೆ ಮಾಡ್ಯಾರ, ಏನು? ಯಾಕೆಂತ ಹೇಯ ಕಾರ್ಯವನ್ನು ಮಾಡ್ತೀಂತ. ಹ. ಅವರಿಗೆ ನೀನು ಏನು ಅಂತ ಉತ್ತರ ಹೇಳ್ತೀನಿ. ಏ, ಆದ ಕಾರಣ ಅಯ್ಯ, ಏನು? ಮತಿವಂತನಾಗಿ ಹ. ಒಂದು ಕಾರ್ಯವನ್ನು ನೀನು ಕೈಗೊಳ್ಳಬೇಕು. ಏನು? ಹೆಂಗೊಲೆ ಮಹಾಪಾಪ. ಹ. ಹೆಣ್ಣು ಶಿಕ್ಷಾರ್ಹಳೆ ಹೊರತು ಹ. ವಧಾರ್ಹಳಲ್ಲ. ಹ. ಯಾವುದೇ ಒಂದು ಅಪರಾಧವನ್ನು ಮಾಡದೇ ಇರುವಂತಹ ಹ. ಸೀತೆಯ ತಲೆ ಕಡಿಯುವುದಕ್ಕೆ ಮನ ಮಾಡಿದ್ಯಲ್ಲ, ಬಿಟ್ಟು ಬಿಡಯ್ಯ. ಏಯ್! ಮರ ಹಾರುವ ಮಕ್ಕಳಿಗೆ ಈ ಬರಿಗಳಿಸಿದ ರಾಜ್ಯವಾಗಿ ಧರಣಿಗೆ ಕಳವಂಚ ಸತಿ ಉರಿಯುವುದರ ವಿರುದ್ಧ ಮಾರ್ಗದ ಸಾಕು ಮಾಡು, ಬಿಡ್ತಾನಮ್ಮ. ನಿಂದ ಪ್ರಲಾಪ ಸಾಕು ಮಾಡು. ಹನುಮ, ಬಹಳ ಮಾತಾಡುತ್ತಾ ಇರುವೆ. ಏನೋ ನಾನು ತಿಳಿಯಲಿಲ್ಲ ಅಂತ ಭಾವಿಸಿದ್ದೀಯಾ? ಮರದಿಂದ ಮರಕ್ಕೆ ಹಾರುವ ಮರ್ಕಟ ನೀನು. ನೀನಿಗೆ ಈ ರೀತಿ ಮಾತಾಡಬೇಕು ಅಂತ ಹೇಳಿಕೊಟ್ಟವರು ಯಾರು? ನನ್ನ ಸ್ವಾಮಿ. ಏಯ್, ನಿನ್ನ ಸ್ವಾಮಿ ಮತ್ತೆ ನಿನ್ನನ್ನು ಹುದುಗಿಸ್ತೇನೆ. ಅಷ್ಟೇ ಅಲ್ಲ, ಇವಳಿಂದಲಾಗಿ ನಮ್ಮ ಖಳವಂಶ ನಾಶ ಆಗುತ್ತಾ ಉಂಟು. ಇಲ್ಲ. ಆದ್ದರಿಂದ ಇವಳನ್ನು ಬಿಡುವುದಿಲ್ಲ. ಇವಳ ತಲೆ ಜನಗರಾಯನುಳ್ ಮುದಿಸಿ ರಘುವಂಶ ರಾಜೇಂದ್ರನ ರಘುವಂಶ ರಾಜೇಂದ್ರನ ರಾಣಿ ಎಂದೆನಿಸಿ ಹನುಮ ಎನಗಿಲ್ತು ಪೂರ್ವ ಜನ್ಮದ ಕರ್ಮ ಬೆಂಬಿಡದನು ಸರಿದುದು ನೋಡಿದ ಹನುಮ ನೋಡಿದ ಹನುಮ ನೋಡು ಕಳನಿಯ ಅಮ್ಮ, ನೀ ಎಷ್ಟೇ ಕೇಳಿಕೊಂಡರೂ ಕೇಳುವವನಲ್ಲ ಅವನು. ಕೇಳ್ತಾನೆ. ಹನುಮ, ಓ, ಜನಕ ರಾಜರಿಗೆ ಮಗಳಾಗಿ ಹುಟ್ಟಿದೆ. ಹ, ಜಾನಕಿ ಎಂಬುದಾಗಿ ನನಗೆ ನಾಮಕರಣವನ್ನ ಮಾಡಿದರು. ಹ, ಶ್ರೀರಾಮನ ಕರ ಪಿಡಿದು ಅಯೋಧ್ಯೆಯನ್ನ ಸೇರಿದೆ. ಹ. ಮಾತಿಗೆ ಕಟ್ಟು ಬಿದ್ದು ರಾಮನೊಡನೆ ಕಾನನ ವಾಸಕ್ಕಾಗಿ ಬಂದವಳು ನಾನು. ಹ. ಪ್ರತಿ ಕ್ಷಣವೂ ಪ್ರತಿ ನಿಮಿಷವೂ ರಾಮನೊಡಗೂಡಿ ನಡೆದವಳು ನಾನು. ಓಹೋ. ಈ ಕಳರ ಕೈಗೆ ಸಿಕ್ಕಿ ಬಿದ್ದೆ. ಹನುಮ, ಓ. ನನಗೆ ತಿಳಿಯಿತು, ಇದು ನಾ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪದಿಂದಲೇ ಹೀಗಾದದ್ದು. ಹ, ನನ್ನಿಂದ ಇವರಿಂದ ರಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹ. ನನ್ನವರಲ್ಲ, ನನ್ನವರ ಜೊತೆಯಲ್ಲಿ ಎಷ್ಟೊಂದು ಮಂದಿ ಬಂದರೂ ಕೂಡ ನನ್ನನ್ನು ಬಿಡಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನಾ ಬಲ್ಲೆ. ಹ. ಆದರೆ ನಿನ್ನ ಮೇಲೆ ನನಗೆ ಬಲವಾದ ನಂಬಿಕೆ ಹೊಂದಿದೆ. ಹ. ಹನುಮ, ಓ. ನಿನಗೆ ಕರಜೋಡಿಸಿ ಬೇಡಿಕೊಳ್ತೇನೆ, ಏನಪ್ಪ? ನನ್ನನ್ನ ಈ ಕಳನಿಂದ ಪಾರು ಮಾಡಯ್ಯ, ಪಾರು ಮಾಡು. ದಿದಿಜರು ಬೆಗ್ಗಳನು ಮುಂದಕ್ಕೆ ಲಂಕಾಪತಿ ಜಲ್ದಿ ನಿಪವೀರನು ಅಯ್ಯ
ಬಹಳಷ್ಟು ಮಂದಿ ಮಕ್ಕಳು. ಆದರೆ ರಾವಣಿ ಹೀಗೆಂದು ಕರೆಯುವುದು ನಿನ್ನನ್ನು ಮಾತ್ರ. ನನ್ನನ್ನೇ ನಿನ್ನ ಬಗ್ಗೆ ಎಲ್ಲರಿಗೂ ಪೂರ್ಣ ಭರವಸೆ. ನಿನ್ನ ಬಗ್ಗೆ ಅತಿಯಾದಂತಹ ಆಸೆಯನ್ನು ಹೊತ್ತುಕೊಂಡವರು ಲಂಕಾ ಪ್ರಜೆಗಳು. ರಾವಣನ ನಂತರ ಲಂಕೆಯ ಅಧೀಶ್ವರ ಯಾರು ಎನ್ನುವಂತಹ ಪ್ರಶ್ನೆ ಬಂದರೆ ಎಲ್ಲರೂ ನಿನ್ನ ಹೆಸರು ಹೇಳ್ತಾರೆ. ಮುಂದಕ್ಕೆ ಲಂಕೆಯ ಸಿಂಹಾಸನವನ್ನೇರಿ ನಮ್ಮನ್ನು ಪರಿಪಾಲಿಸುವಂತಹ ಸರ್ವ ಯೋಗ್ಯತೆಯನ್ನು ಹೊಂದಿದವ ಅವನೇ ಇಂದ್ರಜಿತ್ತು. ಅಯ್ಯ, ಏನು ಮೊದಲು ನಿನಗೆ ಮೇಘನಾದ ಅಂತ ಹೆಸರಂತೆ. ದಿಗ್ವಿಜಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಸ್ವರ್ಗದ ಆ ಲೋಕದಲ್ಲಿ ನಿನ್ನಯ್ಯನಿಗೆ ಸೋಲು ಸವನಿಸುವಂತಹ ಸಂದರ್ಭ ಕೂಡಿ ಬಂದಾಗ ಅದರಿಂದ ನೀನು ಪಾರು ಮಾಡಿದೆಯಂತೆ. ಇಂದ್ರನ ಮೆಚ್ಚುಗೆಗೆ ಪಾತ್ರನಾದೆಯಂತೆ. ನಿನ್ನನ್ನು ಇಂದ್ರಜಿತ್ತು ಹೀಗೆಂದು ಅಲ್ಲೇ ಹೆಸರನ್ನಿರಿಸಿ ಲೋಕದ ಜನ ಮುಂದೆ ಕರೆಯುವಂತಾಯಿತು. ಅಯ್ಯ, ಇಂತಹ ಯೋಗ್ಯತಾ ಸಂಪನ್ನನಾದಂತಹ ನೀನು ಇಂತಹ ಹೇಯ ಕಾರ್ಯಕ್ಕೆ ಮನ ಮಾಡ್ತೀನೋ? ನಿನ್ನ ತೋಳಲ್ಲಿ ಬಲ ಉಂಟು ಅಂತಾದ್ರೆ ನಿನಗೆ ಯುದ್ಧವನ್ನು ಮಾಡಬೇಕು ಎನ್ನುವಂತಹ ಬಯಕೆ ಇರುವುದು ಸತ್ಯ ಅಂತಾದರೆ ಮೊದಲು ಆಕೆಯನ್ನು ಬಿಟ್ಟು ಬಿಡು, ಆಮೇಲೆ ನನ್ನ ಜೊತೆ ಹೋರಾಡು. ಓದದಿರು ರಗಳೆಯನ್ನು ವೃಕ್ಷಧರಾಧಮನೇ ಬಾಲವನ್ನು ಸುರಿಸಿಕೊಂಡ ಆದಿಯಲ್ಲಿ ಹೊಯ್ದಾಡಿ ಬದುಕಿದ ಕೋತಿ 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 ನಿನ್ನಿಂದ ಆದುದಾಗಲಿ ಎರಡು ಅಧಿಕರು ಕ್ರೋಧದಲ್ಲಿ ಖಡ್ಗವನ್ನು ಜಲಬಿಸಿ ಛೇದಿ ಬಿಸಿಕೊಂಡು ಧರೆಗೆ ಸೀತೆಯ ಮರೆತ ಜನ ಮುಂದೆ ಆದಿಯಲ್ಲಿ ಬಾಲವನ್ನು ಸುಡಿಸಿಕೊಂಡ ವೃಕ್ಷಾಚಾರಾದವನೇ ನಿನ್ನಿಂದ ಆಗುವುದಾಗಲಿ ಈಕೆಯ ತಲೆಯನ್ನು ಕಡಿತೇನೆ ನೋಡು. ಅವಿವೇಕಿ ಮೂರ್ಖರಿಗೆ 100 ಕಾಲ ಬುದ್ಧಿ ಹೇಳಿದರೆ ಏನು ಪ್ರಯೋಜನ ಇಲ್ಲ. ಬಂಡೆಯ ಮೇಲೆ ನೀರು ಎರೆದ ಹಾಗೆ ಸೀತೆಯನ್ನು ಬಿಡಿಸಬೇಕು ಎನ್ನುವಂತಹ ನೆಲೆಯಿಂದ ಸರ್ವ ಪ್ರಯತ್ನ ಮಾಡಿದೆ. ಅವನಿಗೆ ನೀತಿಯ ಮಾತನ್ನು ಹೇಳಿದೆ, ಅದು ಪಥ್ಯವಾಗಲಿಲ್ಲ. ತಾಳ್ಮೆ ತಪ್ಪಿತು, ಮಸ್ತು ಬಿಗಿದು ಹೊಡೆದಿದ್ದೇನೆ. ಅವ ಏರಿ ಬಂದಂತಹ ರಥ ನುಚ್ಚು ನೂರಾಗಿದೆ. ಅವ ಅದರ ಅಡಿಯಲ್ಲಿ ಸಿಕ್ಕಿ ಸತ್ತಿದ್ದಾನ ಕಾಣಿಸುವುದಿಲ್ಲ. ಎಲ್ಲೋ ಓಡಿ ಹೋಗಿರ್ಬೇಕು. ಹೋಗಲಿ, ಅದು ಮುಖ್ಯ ಅಲ್ಲ. ನನ್ನಮ್ಮ ಹೇಗಿದ್ದಾಳೆ ನೋಡ್ತೇನೆ. ಅಯ್ಯಯ್ಯೋ ಅಯ್ಯಯ್ಯೋ ಅವನಿಜಿ ಅಬಲಿಗೆ ರೊಳು ಸಗಜಿ ಮೈಯ ಚಾಚುವುದಾಯ್ತೆ ನೆಲಕ್ಕೆ ಮೈಯ ಚಾಚುವುದಾಯ್ತೆ ನೆಲಕ್ಕೆ ಕೈಯಾರೆ ಕರ್ಮವ ಉಣಿಸಿತೆ ನಗೆ ಕೈಯಾರಿ ಕರ್ಮವ ಉಣಿಸಿತೆ ನಗಿ ಜಗದಯ್ಯನು ಏನೆಂಬೆನ್ನ ಕಟ ಜಗ
ಜಗದಯ್ಯನುಳ್ ಏನೆಂಬೆನ ಕಟ ಅಯ್ಯಯ್ಯೋ ರಾಮ 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 ಅಕ್ಕಟ ನಾನೇನನ್ನು ಕಾಣ್ತಾ ಇದ್ದೇನೆ. ಸೀತಾಮಾತೆ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಬೇಕಾದವಳು ಭೂಮಿಯಲ್ಲಿ ಇದಾ ಮೈಯನ್ನು ಚಾಚಿದ್ದಾಳೆ. ಅಕ್ಕಟ ಅಕ್ಕಟ ದುಷ್ಟನಿಂದ ಬಿಡಿಸಿಕೊಳ್ಳುವಂತಹ ಸರ್ವ ಪ್ರಯತ್ನವನ್ನು ನಾನು ಮಾಡಿದೆ. ಆದರೆ ಅದು ಫಲಕಾರಿಯಾಗಲಿಲ್ಲ. ನನ್ನವ್ವೆಯ ಮೇಲೆ ಕೈ ಮಾಡಿ ಆಕೆಯ ಭೂಮಿಯ ಮೇಲೆ ಒರಗುವ ಹಾಗೆಯೇ ಮಾಡಿದ್ದಾನೆ. ಶ್ರೀರಾಮನ ಪ್ರೀತೆ ಭೂಜಾತೆ ಸೀತೆ ಅಕ್ಕಟ ಅಕ್ಕಟ ಜಗದಯ್ಯನಾದಂತಹ ಶ್ರೀರಾಮ ಹನುಮ ಜಾನಕಿ ಎಲ್ಲಿ ಹೇಗಿದ್ದಾಳೆ ಅಂತ ಪ್ರಶ್ನೆ ಮಾಡಿದ್ರೆ ಆ ಸ್ವಾಮಿಗೆ ನಾನು ಏನು ಅಂತ ಉತ್ತರವನ್ನು ಹೇಳಲಿ. ನನ್ನ ಕೈಯಾರೆ ಮಾತೆಗೆ ಇಂತಹ ದುಸ್ಥಿತಿ ಬಂದೊದಗುವುದಕ್ಕೆ ನಾನೇ ಕಾರಣನಿದ್ದೇನೆ ಅಂತ ಯಾವ ಸುಟ್ಟ ನಾಲಿಗೆಯಿಂದ ನಾನು ಉತ್ತರ ಕೇಳಲಿ. ಅಕಟ 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 ಸೀತಾಮಾತೆಯ ಬಂಧ ವಿಮೋಚನೆಗಾಗಿ ಶ್ರೀರಾಮನ ಜೊತೆಗಿದ್ದುಕೊಂಡು ನಾವು ಬಹಳಷ್ಟು ಶ್ರಮ ಪಡ್ತಾ ಇದ್ದೇವೆ. ಆದರೆ ಏನು ಮಾಡಿದರೆ ಏನು ಫಲ? ಸೀತಾಮಾತೆಗೆ ಇಂತಹ ಕಷ್ಟ ಸವನಿಸಿದೆ. ಅದಲ್ಲ, ಸೂಕ್ಷ್ಮವಾಗಿ ಅಮ್ಮನಿಗೆ ಏನಾಗಿದೆ ಅಂತ ಮತ್ತೊಮ್ಮೆ ಅವಲೋಕಿಸ್ತೇನೆ. ದೇಹದಿಂದ ತಲೆ ಬೇರ್ಪಟ್ಟಿದೆ, ರಕ್ತ ಸೋರಿ ಹೋಗ್ತಾ ಇದೆ, ರಕ್ತ ಅಮ್ಮನ ರಕ್ತ ಆಗಿದ್ರೆ ಅಮ್ಮನಿಗೆ ಸಾವು. ಅಯ್ಯೋ ಅಪ್ಪ ಅಕ್ಕ ರಾಮ 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 ರಾಮ. ಅನುವರದ ಭೂಮಿಯುಳು ಬಿದ್ದ ಕ್ಷಣಗಳ ದಾಟಿ ಭೂಮಿಯುಳ್ ಬಿದ್ದ ಕ್ಷಣಗಳ ದಾಟಿ ಘನರಥಾಶ್ವಂಗಳನ್ನು ಹತ್ತಿ ಘನರಥಾಶ್ವಂಗಳನ್ನು ಹತ್ತಿ ಇಳಿದು ರಥಾಶ್ವಂಗಳನ್ನು ಹತ್ತಿ ಇಳಿದು ಬಳಲಿ ಹನುಮಂತ ಹನುಮ 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 ಪ್ರಭು ರಾಮಚಂದ್ರನ ಆಜ್ಞೆ. ಒಮ್ಮೆ ಹೋಗಿ ರಣರಂಗಕ್ಕೆ ರಕ್ಕಸರ ಅಟ್ಟಹಾಸವೇ ಕೇಳುತ್ತಾ ಇದೆ, ಹನುಮಂತನು ಸೊಲ್ಲು ಕೇಳುತ್ತಿಲ್ಲ ಅಂತ. ನೋಡಿ ಬನ್ನಿ ಜಾಂಬವರೇ ಅಂತ ಹೇಳಿದ್ರು. ಹೊರಡುವುದಕ್ಕೆ ತುಂಬ ಮಂದಿ ಹೊರಟಿದ್ರು. ಆದರೆ ಹೋದವರು ಹಿಂದೆ ಬರ್ತಾರೆ ಎಂಬುದು ಅನುಮಾನ ರಾಮನಿಗೆ. ಆದ್ದರಿಂದ ನೀವೇ ಹೋಗಿ ಜಾಂಬವರು ಅಂತೇಳಿ ಬಂದಿದ್ದೇನೆ. ಹೆಣಗಳನ್ನು ದಾಟಿ ಪರ್ವತದಾಗಿ ಬಿದ್ದ ಹೆಣಗಳನ್ನು ಇಳಿತು ಬಂದಿದ್ದೇನೆ. ಈ ಹನುಮಂತ ಎಲ್ಲಿ ಹೋಗಿದ್ದಾನೆ ಅಂತ ಅಲ್ಲಿ ದೂರದಲ್ಲಿ ಬಿದ್ದಿದ್ದ ಹನುಮಂತ, ವಾ ಹನುಮಂತ, ಹನುಮಂತ. ಹೌದು, ಇಲ್ಲಿಗೆ ಬಂದಿರಿ ಹನುಮಂತ. ಕೇಳು ಮರುತಾತ್ಮಜನಿಗಿಲ್ದಿನ ಖಾಳಗನಿ ಖಳ ಮೆರೆದ ಪರಿಯನು
ಕಳುಹಿಸಿಕೊಟ್ಟಿದ್ದಾರೆ ಇಲ್ಲಿಗೆ. ಯಾಕೆ? ರಕ್ಕಸರ ಅಟ್ಟಹಾಸವೇ ಕೇಳುತ್ತಾ ಉಂಟು, ಹನುಮಂತನ ಸೊಲ್ಲು ಕೇಳುತ್ತಾ ಇಲ್ಲ. ಒಮ್ಮೆ ನೋಡಿಕೊಂಡು ಬನ್ನಿ ಜಾಂಬವರಂತ ಹೇಳಿದ್ರು. ರಣರಂಗಕ್ಕೆ ಬರ್ತೇನೆ, ನೀನು ಒಂದು ಕಡೆ ಬಿತ್ತುಕೊಂಡಿದ್ದಿ. ಯುದ್ಧದ ಉತ್ಸಾಹ ನಿನ್ನಲ್ಲಿಲ್ಲ, ಕಣ್ಣೀರಿಳಿತ ಉಂಟು, ಮುಖ ಬಾಡಿ ಹೋಗಿ. ಏನಾಯ್ತು ಹನುಮಂತ? ಜಾಂಬವ ದೇವ ಕೇಳಯ್ಯ, ಕೂಳ ಜಂಬಾರಿಜಿತು ಎಲ್ಲ ಕೈಯ ಕೇಳಯ್ಯ. ಸಂಭ್ರಮದಲ್ಲಿ ಗಾದಿ ಇಂಬುಗಾಣದೆ ಹೋಗಿ, ಸಂಭ್ರಮದಲ್ಲಿ ಗಾದಿ ಇಂಬುಗಾಣದೆ ಹೋಗಿ, ಕುಂಬಿನಿ ಜಯ ಕೆಳಗಿ ಕೆಳಗಿ ತಪ್ಪಿಸಿಕೊಂಡ ತಂದು. ಜಾಂಬವದೇವ ಕೇಳಯ್ಯ, ಕೂಳ ಜಂಬಾರಿಜಿತು ಗೆಲ್ಲ ಕೈಯ ಕೇಳಯ್ಯ ಕೇಳಯ್ಯ. ಹನುಮಂತ, ನಮ್ಮ ಪಕ್ಷದಲ್ಲಿ ನಿಮ್ಮಷ್ಟು ಆ, ಜ್ಞಾನವೃದ್ಧರು ವಯೋವೃದ್ಧರು ಆ, ಇನ್ನೊಬ್ಬರಿಲ್ಲ. ಇಲ್ವಪ್ಪ? ಎಲ್ಲರೂ ನಿಮ್ಮನ್ನು ಆ, ಜಾಂಬವ ದೇವ ಹೀಗೆಂದು ಕರೆಯುತ್ತೆ. ಹೌದು. ಏನು ಅಂತ ಹೇಳಿ ಏನಾಯ್ತಪ್ಪ? ಚಪ್ಪವರೇ, ಆ, ದುಷ್ಟನಾದಂತಹ ಇಂದ್ರಜಿತ್ತು ಆ, ಮೊದಲು ವಾನರರಾದಂತಹ ನಮ್ಮನ್ನೆಲ್ಲ ದೆಸೆಗೆಡಿಸಿದ. ಹೌದೇ? ಆಮೇಲೆ ಆಕಾಶ ಮಾರ್ಗದಲ್ಲಿದ್ದುಕೊಂಡು ಯುದ್ಧ ಮಾಡುವುದಕ್ಕೆ ಮುಂದಾದ. ಸರಿ. ಶ್ರೀರಾಮ ಅವನ ಮಾಯೆಯನ್ನು ಬಯಲುಗೊಳಿಸಿದ. ಓ, ಸ್ವಲ್ಪ ಹೊತ್ತು ಕಳೆದ ಮೇಲೆ ಆ, ನನ್ನತ್ತ ರಥವನ್ನು ಚಾಚಿದ. ಹೌದೇ? ಸಂಭ್ರಮದಲ್ಲಿ ಯುದ್ಧ ಮಾಡಿದ. ಆ, ಸಿಟ್ಟಿನಿಂದ ಮುಷ್ಟಿ ಬಿಗಿದು ಅವನ ಬೆನ್ನಿಗೆ 4 ಏಟು ಹೊಡೆದೆ. ಆ, 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 ಓಡಿದ ಆ. ಓಡಿದ. ಅದಕ್ಕೆ ಸಂತೋಷ ಪಡ್ಬೇಕಲ್ಲ. ಮತ್ತೆ ಈ ಕಡೆ ಬರಲಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೆ. ಹೌದೇ? ನನ್ನ ಊಹೆ ಸುಳ್ಳಾಗಿ ಹೋಯಿತು. ಹೌದಾ? ಚಂಪವರೇ, ಏನಪ್ಪ? ನಾನು ನೋಡುತ್ತಿದ್ದಂತೆ ಸೀತಾಮಾತೆಯ ತುರುಬಿಗೆ ಕೈ ಇಕ್ಕಿ ಆ. ತರ 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 ನನ್ನ ಮುಂದೆ ಎಳೆ ತಂದ. ಆ, ಆ, ಆ. ಅಮ್ಮಗೋಳು ಅಂತ ಅಳ್ತಾ ಇದ್ದಳು. ಹೌದೇ? ಹನುಮ ಬಿಡಿಸಿಕೋ ಅಂತ ಹೇಳಿಕೊಳ್ತಾ ಇದ್ದಳು. ಛೇ, ಛೇ. ಸರ್ವ ಪ್ರಯತ್ನ ಮಾಡಿದೆ. ಆ. ನನ್ನ ನೀತಿಯ ಮಾತು ಅವನ ಕಿವಿಗೆ ಕೇಳಿಸಲೇ ಇಲ್ಲ. ಆ, ಅದು ಅವನಿಗೆ ಪಥ್ಯವಾಗಲಿಲ್ಲ. ಹೌದೇ? ಚಂಪವರೇ, ಓ, ಚಂಪವರೇ, ಏನಪ್ಪ? ನಾನು ಯಾಕೆ? ನೋಡುತ್ತಿದ್ದಂತೆ ಆ. ಕೈಯಲ್ಲಿರುವಂತಹ ಕಟಾರಿಯಿಂದ ಮಾತೆಯ ತಲೆಯನ್ನು ಕಡಿದು ಇಲ್ಲಿಂದ ಪಲಾಯನ ಮಾಡಿದ. ಚಂಪವರೇ, ಹನುಮ? ನಮ್ಮ ನಾಯಕನಾದಂತಹ ಸುಗ್ರೀವ ಆ, ನನ್ನನ್ನು ಪ್ರಶ್ನೆ ಮಾಡಿದರೆ ಏನು ಅಂತ ಉತ್ತರ ಹೇಳುವುದು? ಓ, ನಮ್ಮ ಸ್ವಾಮಿ, ಆ. ನಮ್ಮ ದೇವ ಶ್ರೀರಾಮನಿಗಂತೂ ಮುಖವನ್ನು ನಾನು ತೋರಿಸುವುದಾದರೂ ಎಂತೂ ಹೇಗೆ? ಓ. ಆದ ಕಾರಣ ನಾನು ಪಾಪಿ, ನಾನು ದೋಷಿ, ನಿಮ್ಮ ಜೊತೆಗೆ ಬರುವುದೂ ಇಲ್ಲ. ಇಲ್ಲೇ ಇರ್ತೇನೆ, ಇಲ್ಲೇ ಉಪವಾಸ ಇದ್ದುಕೊಳ್ತೇನೆ. ಹನುಮಂತ, ಅಳ್ಬೇಡ ಅಳ್ಬೇಡ. ಈಗ ಸೀತಾಮಾತೆಯನ್ನು ರಾವಣ ಕೊಂದಿದ್ದಾನೆ. ಹೌದು, ಇಂದ್ರಜಿತ್ ಅಲ್ಲ? ಆ, ಈಗ ರಾವಣಿ. ರಾವಣಿ. ಹೌದು. ಈಗ ಅವನು ಕೊಂದಿದ್ದಾರೆ. ಇದು ಸತ್ತ ಹೆಣ ಎಲ್ಲಿಂಟು? ಸತ್ತ ಮೇಲೆ ಎಲ್ಲ ಹೆಣವೇ ಆಗುವುದು. ತಿರುಗಿ ನೋಡಿ ಕಾಣಿಸ್ತದೆ. ಸತ್ತ ಹೆಣ ಇಲ್ಲಿ. ಹನುಮಂತ, ಏನಪ್ಪ? ಮರುತ ಸುತ ಸುಜ್ಞಾನಿ ನಿನಗೀ ಪರಿಯ ಮರುಳು ಯಾಕೈ ಸುಮ್ಮನಿಯೇ ನಿರತವೋ ಪುಸಿಯಿಂಬ ಬಗೆಗಳರಿವುದೆಂತೋ ರಾವಣಿಯ ಮಾಯವಿದು ಸೀತಾದೇವಿಯಲ್ಲ ತೆಗೆದುಕೋ ಭಾವಕಿಯ ಗುರುತವನು ದೇವರ ದೇವ ಬಲ್ಲ ಸುಜ್ಞಾನಿ ಹನುಮಂತ, ಜಾಂಬವರೇ, ವಾಯುದೇವ ತನ್ನ ಚರಣ
ತಟಸ್ಥಗೊಳಿಸಿದ್ರೆ ಈ ಲೋಕದಲ್ಲಿ ಯಾರೂ ಉಳಿಯುವುದಕ್ಕಾಗುವುದಿಲ್ಲ. ಎಲ್ಲರೂ ಅಸುನೀಗುತ್ತಾರೆ. ಅಂತಹ ವಾಯುದೇವನ ಮಗ ನೀನು. ಎಲ್ಲರೂ ನಿನ್ನನ್ನು ಸುಜ್ಞಾನಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಏನು ಸುಜ್ಞಾನಿಯ? ಯಾಕೆ ನನಗೆ ನಗು ಬರ್ತಾ ಉಂಟು. ಕಾರಣ? ಒಮ್ಮೆ ಆ ಹೆಣವನ್ನು ಸರಿ ನೋಡು ಹನುಮಂತೋ. ನಾನಾಗಲೇ ನೋಡಿದ್ದೇನೆ. ಸರಿ ನೋಡು. ಈಗ ಒಬ್ಬರನ್ನು ಯಾರಾದ್ರೂ ತಲೆ ಕಡಿದ್ರೆ ರಕ್ತ ಹರಿಯುತ್ತದೆ. ಹೌದು. ಅದು ಹೆಪ್ಪುಗಟ್ಟುದಿಲ್ವೇ? ಹೌದು. ಇದು ನೋಡು ನೋಡು ನೋಡು, ರಕ್ತ ಹರಿಯುತ್ತಾ ಉಂಟು. ಹೌದು. ಹೆಪ್ಪುಗಟ್ಟಲಿಲ್ಲ, ಹೆಪ್ಪುಗಟ್ಟಲಿಲ್ಲ. ಅದು ಸೀತಾಮಾತೆಯ ರಕ್ತ. ಆ ಕಾರಣದಿಂದ ಹಾಗಿರ್ಬೇಕು. ಎಂತ ಕಣ್ಣು ನೋಡು, ಕಣ್ಣು ನೋಡು. ಸತ್ತವರ ಕಣ್ಣು ಅದು ಒಂದೋ ಮುಚ್ಚಿ ಇರ್ತದೆ, ಇಲ್ಲದ್ರೆ ಹೀಗೆ ಇರ್ತದೆ. ರೆಪ್ಪೆ ಮುಚ್ಚುವುದು ತೆರೆಯುವುದು, ಮುಚ್ಚುವುದು ತೆರೆಯುವುದು. ಯಾಕೋ? ಇದು ಸೀತೆ ಅಲ್ಲ, ರಾಕ್ಷಸರ ಮಾಯೆ. ನಿಜವಾದ ಸೀತೆ ಅಲ್ಲವೇ ಅಲ್ಲ. ಜಾಂಬವರೇ, ಓ, ಹೌದು. ಅಲ್ಲ. ನೀವು ಸೀತಾಮಾತೆಯನ್ನು ನೋಡಿದ್ದೀರಾ? ನಾನು ನೋಡ್ಲಿಲ್ಲ. ಅಶೋಕವನದಲ್ಲಿರುವಂತಹ ಸೀತೆಯನ್ನು ಪ್ರಥಮವಾಗಿ ಕಂಡವ ನಾನು. ಹೌದೌದು. ಸೀತಾಮಾತೆಗೆ ಶ್ರೀರಾಮ ನೀಡಿದಂತಹ ಕಿರು ಬೆರಳ ಮುದ್ರೆ ಉಂಗರವನ್ನು ಕೊಟ್ಟವ ನಾನು. ಹೌದು. ಸೀತಾಮಾತೆ ನೀಡಿದಂತಹ ಚೂಡಾಮಣಿಯನ್ನು ಕೈಯಲ್ಲಿ ಎತ್ತಿಕೊಂಡು ಹೋಗಿ ನಮ್ಮ ದೇವನಿಗೆ ಕೊಟ್ಟವ ನಾನು. ಆದ ಕಾರಣ ಸೀತೆಯನ್ನು ನಾನು ಸರಿಯಾಗಿ ನೋಡಿದ್ದೇನೆ. ಜಾಂಬವರೇ, ನೀವು ನೋಡ್ಲಿಲ್ಲ. ಅಯ್ಯೋ, ನಾನು ನೋಡ್ಲಿಲ್ಲ. ಆದ್ರೆ ನೀನು ನೋಡಿದ್ದು ಒಮ್ಮೆ ಮಾತ್ರ ಅಲ್ಲ, ಸರಿಯಾಗಿ ನೋಡಿದವರು ಯಾರು? ರಾಮದೇವರು ಮಾತ್ರ. ಈಗ ಸರಿಯಾಗಿ ಪರಿಚಯ ಇರುವುದು ರಾಮದೇವರಿಗೆ ಮಾತ್ರ ಅಲ್ವಾ? ನಿಜ. ಅದರಿಂದ ನಮಗೆ ಯಾಕೆ ರಾಕ್ಷಸರ ಮಾಯೆಯೋ ಸೀತೆಯೋ ಅಂತ ಅನುಮಾನ ಯಾಕೆ? ವಾದ ಬೇಡ. ಬೇಡ ಬೇಡ. ನಾವು ಈ ಹೆಣವನ್ನು ರಾಮದೇವರು ಇದ್ದಲ್ಲಿಗೆ ಕೊಂಡೋದ್ರೆ ಹೇಗೆ? ಆಗಿತ್ತು. ಯಾರು ಹೆಣ ಹೊರುವುದು? ಹೆಣ ಹೊರಲಿಕ್ಕೆ ಬೇರೆ ಯಾರಿಲ್ಲ, ನಾವೇ ಹೊರಬೇಕಷ್ಟೇ. ನನಗಂತೂ ಆಗ್ಲಿಕ್ಕಿಲ್ಲ. ನಾವು ದುಃಖ ಬಹಳಷ್ಟು ಹೆಚ್ಚಾಗಿ. ಅಳಬೇಡ ಹನುಮಂತು, ಧೈರ್ಯ ಮಾಡು. ನಾವು ಹೋಗುವಾಗ ಹೀಗೆ ಹೋಗುದಲ್ಲ, ಬಾಯನ ಆ ಮಾಡಿಕೊಂಡು ಹೋಗುವ. ಯಾಕೆ? ಎಲ್ಲಿಯಾದರೂ ಸೀತೆ ಹೌದಾದ್ರೆ ರಾಮದೇವರು ಅಳ್ತಾರೆ. ಹೌದು. ನಾವು ಆ ಮಾಡ್ತೇವಲ್ಲ, ಅಲ್ಲಿಂದ ಅಳುವುದಕ್ಕೆ ಪ್ರಾರಂಭ ಮಾಡುದು ಅಂತ. ಎಲ್ಲಿಯಾದರೂ ಸೀತೆ ಅಲ್ಲದಿದ್ರೆ ರಾಮದೇವರು ನಗುದಿಲ್ವಾ? ಹೌದು. ನಾವು ನಗುದು ಹೀಗೆ ಅಂತ. ಹೇಗೆ ಆದಿತ್ತಲ್ಲ? ಸರಿ. ನಾವು ಹೆಣವನ್ನು ಕೊಂಡೋಗುವ. ಸರಿ. ಹೆಣ ಕೊಂಡೋಗುವ. ಅಮ್ಮನ ಪಾದವನ್ನು ಸ್ಪರ್ಶಿಸುವಂತಹ ಯೋಗ ಭಾಗ್ಯ ಈ ಕಾಲದಲ್ಲಿ ಹನುಮನಿಗೆ ಒದಗಿ ಬಂತಲ್ಲ. ನಾನೇ ಧನ್ಯ, ನಾನೇ ಪುಣ್ಯಾತ್ಮ. ಹನುಮಂತ, ಹನುಮಂತ, ಓ ತಲೆ ಭಾರ ಅಲ್ವಾ ನಿಮಗ? ಅದು ಹಾಗೆ ಮುದುಕರಿಗೆ ತಲೆ ಭಾರವೇ. ಮತ್ತೆ ಅಲ್ಗಾಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಈ ಕಡೆ. ತಲೆ ಭಾರ. ನಾನು ಕಾಲಿಡಿತೇನೆ. ಅಮ್ಮನ ಕಾಲು ಹಿಡಿದು ಪುಣ್ಯ ಕಟ್ಟಿಕೊಡುವುದಲ್ವಾ? ದೇಹಕ್ಕೆ ತಲೆ ಪ್ರಧಾನ. ಅಮ್ಮನ ತಲೆಯನ್ನು ಹಿಡಿಯುವಂತಹ ಅವಕಾಶ ಈಗ ಸಿಕ್ಕಿದೆ. ಅಮ್ಮ, ನಾನು ಹಿರಿಯವಾಗುವ. ಹೌದು. ನಾನು ಹಿರಿಯವ, ಹೆಣ್ಣದ ಕಾಲಿಡಿಯುವುದ? ಆದ್ರೂ ಸೀತೆದಾದ್ರೆ ಸೀತೆ ಆದ್ರೆ ಆಗಬಹುದು. ರಕ್ಕಸರ ಮಾಯ ಆದ್ರೆ ಅದಕ್ಕೆ ನಾನು ತಲೆ ಹಿಡಿತೇನೆ, ತಲೆ ಹಿಡಿತೇನೆ. ಹಿರಿಯರಿಗೆ ನನ್ನಿಂದೇನಾದರೂ ಲಾಭ ಆಗ್ತದೆ ಅಂತ ಅದನ್ನು ಬಿಟ್ಟು ಕೊಡುವುದಕ್ಕೆ ನಾನು ಯಾವತ್ತೂ ಸಿದ್ಧರಿದ್ದೇನೆ. ತರಿದುದಾಗಲೇ ಸತಿಯಣೋ ಜಗತ್ಮಜೆ ಜಾಣಗಿಲ್ ನರಸಿಯೇ ಪರಿಣಾಮ ಸರ್ವ ಪ್ರಯತ್ನಗಳು ಕೂಡ ನೀರುಪಾಲಾದಂತೆ ಜನಕಾತ್ಮಜೆಯಾದಂತಹ ಜಾಣ್ಮೆಯಿಂದಲೇ ನಮ್ಮೆಲ್ಲರ ಮನಸ್ಸನ್ನು ಅಪಹರಿಸಿದಂತಹ ಸುಗುಣಾನ್ವಿತೆಯಾದ ಸೀತೆ ಈ ಬರ್ಬರವಾದ ಅವಸ್ಥೆಯಲ್ಲಿ ದುಷ್ಟನಾದ ರಾಕ್ಷಸನಿಂದ ಹತಳಾಗಿ ಯುದ್ಧವೇ ನಿರರ್ಥಕವಾಗಿ ಕಪಿವೀರನ ಪ್ರಯತ್ನವೆಲ್ಲವೂ
ನಿಷ್ಪ್ರಯೋಜಕವಾಗಿ ವಿಭೀಷಣ ಮತ್ತು ಶರಣಾಗತನಾದಂತಹ ಆ ಸದುದ್ದೇಶವು ವಿಫಲವಾದಂತಹ ಈ ದುರವಸ್ಥೆಯಲ್ಲಿ ಇದು ನನಗೆ ಮಾಯೆಯಾಗುತ್ತಾ ಇರುವುದು, ಆವರಿಸ್ತಾ ಇರುವುದು, ಅಥವಾ ಅವಳ ಜೀವಂತಿಕೆ ಇನ್ನು ಉಳಿದಿರುವುದು ಕಂಗಳೊಮ್ಮೆ ಬಿಟ್ಟಂತೆ ಕಾಣುತ್ತದೆ, ಮತ್ತೆ ಮುಚ್ಚಿದಂತೆ. ಸೀತಾ 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 ಕಾಣ್ತೇನೆ, ಮಾತನಾಡು ಮಾತನಾಡು. ದೇವನಿ ತೆರದಿ ಮರುಗಲು ವಿಭೀಷಣ ನಿಲ್ದ ದೇವಿ ಜಾನಕಿಗೆಲ್ಲ ದೇವಿ ಜಾನಕಿಯಲ್ಲ ನಮ್ಮವರ ಕಪಟವಿದು ದೇವಾದಿ ದೇವ ನರ ನಾಟಕವ ನಟಿಸಿ ದುಃಖಿಸಲಿ ಹಾಕಿ ಕಪಟ ಸತಿಗೆ ಪಾವನಾತ್ಮಕಿ ಅಶೋಕ ವನದೊಳಗಿಲ್ಲದಿರಿ ತವ ಸೇವೆಗಾಗುವವನಲ್ಲ ಎಲ್ದ ಸುರಪತಿ ನುಡಿಗೆ ದೇವ ದೇವಿ ಜಾನಕಿಯಲ್ಲ ಶ್ರೀ ರಘುನಾಥ ದೇವಾ ಶ್ರೀರಾಮಚಂದ್ರಮ ದೇವ್ರೆ, ನೋಡಿದೆಯೇನು, ನೋಡಿದ್ಯಾ ಎಲ್ಲ ಪ್ರಯತ್ನಗಳು ನಿಷ್ಪ್ರಯೋಜಕವಾಗಿ ನಿಷ್ಪಾಪಿಯಾದ ಸೀತಾದೇವಿಗೆ ಬಂದೊದಗಿದ ದುರವಸ್ಥೆ ನೋಡಿದ್ಯಾ. ಯಾಕೆ ಸ್ವಾಮಿ ಇಂತಹ ನರನಾಟಕವನ್ನು ಆಡ್ತಾ ಇದ್ದೀರಿ? ನಾಟಕ ಆಗಿದ್ರೆ ಎಷ್ಟು ಒಳ್ಳೆಯದಾಗಿತ್ತು ಅಂತ ಹಂಬಲಿಸುವಂತುಂಟು ಸನ್ನಿವೇಶ. ಈ ಲೋಕದಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಧರ್ಮ ಯಾವುದು ಅಧರ್ಮ ಯಾವುದು ಎನ್ನುವುದನ್ನು ಸರಿಯಾಗಿ ಅರ್ಥವಿಸಿಕೊಂಡು ಅಧರ್ಮವನ್ನು ತೊರೆದು ಧರ್ಮವನ್ನು ಸ್ಥಾಪಿಸುವವರು ನೀವಲ್ವೇ? ಆದರೆ ಹಂಬಲ ಹೊತ್ತದ್ದು ಹೌದು, ಆದ್ರೆ ಆಗದೆ ಹೋಯ್ತಲ್ಲ ವಿಭೀಷಣ. ಆದ್ರೆ ಈ ಕಾಲಕ್ಕೆ ವಿರೋಧಿಗಳು ಹಾಕಿರುವಂತಹ ಮೋಸದ ಬಲೆಗೆ ತಾವೇ ಬಿದ್ದಿರಲ್ಲ ಸ್ವಾಮಿ. ಮೋಸ ಬಲೆ ಏನಾಡ್ತಾ ಇದ್ದ? ಹೌದು, ನಿಮ್ಮ ಮುಂಭಾಗದಲ್ಲಿ ಬಿದ್ದಿರುವವಳು ಸೀತಾಮಾತೆ ಎನ್ನುವ ಹಾಗೆ ಭಾವಿಸಿ ಕಣ್ಣೀರನ್ನು ಸುರಿಸ್ತಾ ಇದ್ದೀರಿ. ಇವಳು ಸೀತಾಮಾತೆ ಅಲ್ಲ. ಜಾಂಬವರು ಹನುಮಂತನು ಹೊತ್ತು ತಂದದ್ದು ಸೀತಾದೇವಿಯ ಶರೀರವನ್ನು ವಿಭೀಷಣ. ಸೀತಾಮಾತೆ ಅಶೋಕವನದಲ್ಲಿದ್ದಾಳೆ. ಇದೆಲ್ಲವೂ ನಮ್ಮವರ ಕಪಟವಷ್ಟೇ. ನಮ್ಮ ಸೇನೆಯನ್ನು ಗೆಲ್ಲುವುದಕ್ಕೆ ಬಂದಂತಹ ಇಂದ್ರಾರಿ ತನ್ನಲ್ಲಿರುವಂತಹ ಸಾಮರ್ಥ್ಯದಿಂದ ಗೆಲ್ಲುವುದಕ್ಕೆ ಅಸಾಧ್ಯವಾದಂತಹ ಕಾರಣದಿಂದಾಗಿ ಮಾಯವಿದ್ಯೆಯಿಂದ ಇವರನ್ನು ಗೆಲ್ಲಬೇಕು ಎನ್ನುವಂತಹ ಉದ್ದೇಶದಿಂದ ಮಾಯದ ಸೀತೆಯನ್ನು ನಿರ್ಮಿಸಿದವನಿದ್ದಾನೆ. ಜೀವಂತ ಇದ್ದಿದ್ರೆ ಮಾಯೆಯೋ ಅಥವಾ ಯಥಾರ್ಥವೋ ಅಂತ ಪರೀಕ್ಷೆ ಮಾಡಬಹುದಾಗಿತ್ತು. ನಿರ್ಜೀವವಾದ ಈ ಶರೀರವನ್ನು ಮಾಯೆ ಅಂತ ನೀನು ಹೇಳ್ತಾ ಇದ್ರೆ ನಂಬಬೇಕು ಅಂತ ಮನಸ್ಸು ಹಂಬಲಿಸ್ತದೆ, ಆದ್ರೆ ಈ ವಾಸ್ತವ ತಡೆಯೊಡ್ಡುತ್ತದೆ. ರಾಮ, ನಿನ್ನ ಚರಣ ಸೇವಕನಾಗಿ ಬಂದವನು ನಾನು. ನಾನಾಡಿದ ಮಾತಲ್ಲಿ ಏನಾದರೂ ಹುಸಿಯಾಯಿತು ಎಂದಾದರೆ ನಿನ್ನ ಚರಣ ಸೇವಕ ನಾನಲ್ಲ. ಇದು ನೋಡು. ಬೆಟ್ಟದಂತೆ ಎದುರಾದ ಕಷ್ಟ ಮಂಜಿನಂತೆ ಕರಗಿದ ಬಗೆಯಿಂದ ಪುಳಕಿತರಾದಂತಹ ಕಪಿಪಾಳೆಯವೆಲ್ಲ ಜಯಘೋಷ ಮೊಳಗಿಸ್ತಾ ಇರುವ ಕಾಲ. ಹಾಗಾದರೆ ಯಥಾರ್ಥವಾಗಿ ಸೀತೆ ಅಶೋಕವನದಲ್ಲಿದ್ದಾಳೆ. ಹೌದಲ್ವೇ? ಈಗ ನೀನು ಪ್ರಮಾಣ ಮಾಡಿದ ಮೇಲೂ ಮುಟ್ಟಿ ಮರೆ ಮಾಡದಿದ್ದರೆ ನಂಬುವುದಕ್ಕೆ ಕಷ್ಟ ಆಗ್ತಿತ್ತು. ಹೌದು. ಅಶೋಕವನದಲ್ಲಿ ಇದ್ದಾಳೆ ಅಂತ ಹೇಳಿದ್ರು ಖಚಿತಪಡಿಸುವುದಕ್ಕೆ ನಮಗೊಂದು ಆಧಾರ ಬೇಕು ಅಂತ ಆದ್ರೆ ಈ ಹಿಂದೆ ಸೀತಾನ್ವೇಷಣೆ ಮಾಡಿದ ಮಹನೀಯ ಹನುಮಂತ. ಹನುಮಂತ ನಮಗಾಗಿ ಕ್ಷಿಪ್ರವಾಗಿ ಒಮ್ಮೆ ಹೋಗಿ ಸೀತಾದೇವಿಯ ಯಥಾರ್ಥ ಸ್ಥಿತಿ, ಅವಳ ಕ್ಷೇಮವನ್ನು ವಿಚಾರಿಸಿಕೊಂಡು ಬರ್ತೀಯ. ದೇವರಪ್ಪಣೆ.
ಆಸೆಯನ್ನೆತ್ತು ಬಂದಿದ್ದೇನೆ. ರಾಮ ಲಕ್ಷ್ಮಣನನ್ನು ಜಯಿಸಿ ಬರ್ತೇನೆ ಎನ್ನುವ ಹಾಗೆ ಕಾಣುವುದಿಲ್ಲ. ಹಿಂದೆ ಹೋಗುವಾಗ ಇಲ್ಲ. ಜಯಿಸದೆ ಬಂದೇನಾದ್ರೆ ಅಗ್ನಿಗುಂಡವನ್ನು ನಾನು ಪ್ರವೇಶ ಮಾಡುತ್ತೇನೆ ಅಂತ ಅಮ್ಮನಿಗೆ ಹೇಳಿದ್ದೇನೆ. ಆಗಬಾರದು, ಆಗ ಕೂಡದು. ಅದಕ್ಕಾಗಿ ಅವರನ್ನು ಗೆಲ್ಲುವುದಕ್ಕಾಗಿ ಮಾರಣಾದ್ವರವನ್ನು ಮಾಡಬೇಕು ಅಂತ ಸಂಕಲ್ಪಿಸಿದ್ದೇನೆ. ಯಾರಿದ್ದಾರೆ ಮಾಲಿಕ? ನಮ್ಮ ಗುರುಗಳು ಶುಕ್ರಾಚಾರ್ಯರ ಶಿಷ್ಯರೊಬ್ಬರಿದ್ದಾರೆ. ಶುಕ್ರಾಚಾರ್ಯರು ಗುರುಗಳೇ, ವಂದಿಸಿಕೊಂಡಿದ್ದೇನೆ. ಏನಪ್ಪ ಬರ ಹೇಳಿದಿ? ನಿಮ್ಮನ್ನೇ ಕಾಯ್ತಾ ಇದ್ದೇನೆ ಸ್ವಾಮಿ. ಯಾಕೋ? ನಿಮ್ಮಿಂದೊಂದು ದೊಡ್ಡ ಕೆಲಸ ಆಗಬೇಕು. ನನ್ನಿಂದ? ಹೌದು. ನಾನು ದೊಡ್ಡ ದೊಡ್ಡ ಕೆಲಸವೇ ಮಾಡುದು. ಹೌದು. ಈಗ ನನಗಾಗಿ ಒಂದು ಕೆಲಸವನ್ನು ಮಾಡಬೇಕು. ಹೇಳು, ಏನು ಹೇಳಿದ್ರು ನಾನು ಮಾಡಿ ಮುಗಿಸ್ತೇನೆ. ರಾಮ ಲಕ್ಷ್ಮಣರಿಂದ ನಮಗೆ ಸೋಲವಾಗುತ್ತಾ ಇದೆ. ಎಷ್ಟೇ ಪ್ರಯತ್ನ ಪಟ್ಟರು ಜಯ ಲಭ್ಯವಾಗ್ತಾ ಇಲ್ಲ. ಅದಕ್ಕಾಗಿ ಮಾರಣಾದ್ವಾರವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಅದು ನಿಮ್ಮ ಮುಖದಿಂದ ಆಗಬೇಕು. ನನ್ನ ಮುಖದಿಂದ ಸದಾ ಸಿದ್ಧನಿದ್ದೇನೆ ನಾನು. ಅಥರ್ವ ವೇದೋಕ್ತವಾದಂತಹ ಮಾರಣಾದ್ವರವನ್ನು ಮಾಡಿ ಆ ಮೂಲಕವಾಗಿ ಬೇಕಾದ್ದನ್ನೆಲ್ಲ ನಾವು ಸಿದ್ಧಿಸಿಕೊಂಡು ಆ ಮೂಲಕವಾದ್ರೂ ಜಯವನ್ನು ಪಡೆಯಬೇಕೆಂಬ ಹಂಬಲನಿನ ಗುಂಟು ಅಂತಾದ್ರೆ ಬೇಕಾದ ಸಿದ್ಧತೆ ಎಲ್ಲವನ್ನು ಮಾಡಿಕೊಳ್ಳಬೇಕು. ನೀವು ಏನು ಹೇಳ್ತೀರಿ? ನಾನು ಮೂಲ ನಿಕುಂಬಿಳೆಯಲ್ಲಿ 7 ಸುತ್ತಿನ ಕೋಟೆ, ಭೂತ ಬೇತಾಳಾದಿಗಳಿಂದ ಆವೃತವಾದಂತಹ ಕೋಟೆಯನ್ನು ನಿರ್ಮಿಸಬೇಕು. ಯಾರಿಗೂ ಭೇದಿಸುವುದಕ್ಕೆ ಕಷ್ಟ ಸಾಧ್ಯವಾಗಬೇಕು. ಒಳಗೆ ಬರಬಾರದು. ಮಧ್ಯದಲ್ಲಿ ಯಾಗ ಕುಂಡವನ್ನಿಟ್ಟು ನಾವಲ್ಲಿ ಯಾಗವನ್ನು ಪ್ರಾರಂಭಿಸಬೇಕು. ಅದಕ್ಕಾಗಿ ಪರಿಶುದ್ಧನಾಗಿ ನೀನಿರಬೇಕು. ನರ ಜನಿವಾರ, ರಕ್ತದ ಸ್ನಾನ ಇದೆಲ್ಲವನ್ನು ಮಾಡಿ ಯಾಗ ಕುಂಡದ ಬಳಿಯಲ್ಲಿ ನೀವು ಹೇಳಿದಾಗ ಎಲ್ಲವನ್ನು ಮಾಡ್ತೇನೆ. ಹೋಮಿಸುವುದಕ್ಕಾಗಿ ಕುರಿಕೋಣಾದಿಗಳನ್ನು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ತಂದು ಒಪ್ಪಿಸಬೇಕು. ಆದಿತಲ್ಲ? ಆದಿತು. ಇಳಿಯುವ ಯಾಗ ಪ್ರಾರಂಭ ಮಾಡೋಣ. ಹೋಮಕ್ಕೆ ಸಿದ್ಧತೆ ಎಲ್ಲ ಆಗಿದೆಯಲ್ಲ ಗುರುಗಳೇ? ಎಲ್ಲ ಸಿದ್ಧತೆಯಿಂದ ನಮ್ಮವರು ಸಿದ್ಧಪಡಿಸಿಕೊಂಡಿದ್ದಾರೆ. ಅಗ್ನಿ ಪ್ರಜ್ವಲನೆ ಆಗಲಿ. ಅಗ್ನಿ ಪ್ರಜ್ವಲನೆ ಮಾಡ್ತಾ ಇದ್ದೇನೆ. ಯಾಕೋ ಬೆಂಕಿ ಹೊತ್ತಿಕೊಳ್ಳುತ್ತಾ ಇದ್ದೇನೆ. ಅಪಶಕುನ ಕಾಣುತ್ತಾ ಇದೆ. ಎಲ್ಲ ಗುರುಗಳೇ, ಆ ಮಹಾಕಪಿಸೇನೆ ಹೊರಳುತ್ತಿರಲು ಕಂಡು ರಾಮ ಕೇಳಿದ ವಿಭೀಷಣಗೆ ದಗದಗಿಸುವ ದಳ್ಳುರಿಯ ಹೊಗೆಗಿಂದೇನು ಮಿಗುವರಿವುದು ಕಪಿಬಲವು ಶರಣ ಕಡು ಸಮರ್ಥನಾದ ಹನುಮನಿಂದ ಮೊದಲುಗೊಂಡು ಸಾಮಾನ್ಯವಾದ ತನಕ ಪ್ರತಿಯೊಬ್ಬರು ಹತಪ್ರಭರಾಗಿ ಗತಚೇತನರಾಗದಿದ್ದರೂ ಧರಾತಲದಲ್ಲಿ ಬಿದ್ದು ನರಳಾಡ್ತಾ ಅದು ಏನಾಗುತ್ತಾ ಉಂಟು. ನಭೋಮಂಡಲವನ್ನು ವ್ಯಾಪಿಸಿದಂತಹ ಯಾವುದೋ ಧೂಮ ಕಾರ್ಬೊಗೆ ಅದು ವಿಷಪೂರಿತವಾದದ್ದು ಎಂಬುದು ಸ್ಪಷ್ಟ. ಅದರ ದುರ್ವಾಸನೆ ಯಾವುದೋ ಮಾಂಸಗಳಿಂದಲೇ ಜನ್ಯವಾದದ್ದು ಎಂಬುದು ಸ್ಪಷ್ಟ. ಏನಪ್ಪ ಏನಿದು? ಏನಾಗುತ್ತಾ ಉಂಟು? ನಿನಗೇನಾದ್ರು ಮತ್ತೆ ಹಾಗೆ ಮಾರಣ ಮಾಡ್ಬ ನಮ್ಮ ಮಗನಿಂದ ಲಾಲಿ ಸಯ್ಯ ತ್ರಿಜಗ ನೋಡಿದಿರಿಲ್ಲವ ಮಗಲೇ ರಾಜೇಂದ್ರ ಅದನ ವರದ ಸಾಮರ್ಥ್ಯದಲ್ಲಿ ರಾಮಸೇನೆಯನ್ನು ಗೆಲ್ಲುವುದಕ್ಕೆ ಅಸಾಧ್ಯವಾದಂತಹ ಇಂದ್ರಾರಿ ನೇರವಾಗಿ ಮುಯಣುಕುಂಬ್ಳೆಯನ್ನು ಸೇರಿ ಮಾರಣಾದ್ವರವನ್ನು ಮಾಡ್ತಾ ಇದ್ದಾನೆ. ಏನದು ಮಾರಣಾಧ್ವರ ಅಂದ್ರೆ? ಆ ಅದ್ವರದಿಂದ ಬರುತ್ತಿರುವಂತಹ ಧೂಮದಿಂದಾಗಿ ನಮ್ಮ ಸೇನೆಯಲ್ಲಿರುವಂತಹ ಸಾವಿರಾರು ಮಂದಿ ಕಪಿವೀರರೆಲ್ಲ ತಲೆ ಸುತ್ತಿ ಬೀಳುತ್ತಾ ಇದ್ದಾರೆ. ಈ ಅಧ್ವರದ ಉದ್ದೇಶ ಏನು ಅಂತ ಏನಾದರೂ ಉಂಟೆ? ಹೌದು. ಏನದು? ಈ ಅಧ್ವರವೇನಾದರೂ ಪೂರ್ಣವಾಯಿತು ಎಂದಾದರೆ ಆತನಿಗೆ ಶ್ರೇಷ್ಠವಾದಂತಹ ಬಿಲ್ಲು ರಥ ಕುದುರೆ ಈ 3 ದೊರಕುವುದಕ್ಕುಂಟು. ದೊರಕಿದ್ರೆ ಈ 3ನ್ನು ಧರಿಸಿಕೊಂಡು ಆತ ಯುದ್ಧಕ್ಕೆ ಮುಂದಾದನು ಎಂದಾದರೆ ಆತನನ್ನು ಗೆಲ್ಲುವುದಕ್ಕೆ ತ್ರಿಮೂರ್ತಿಗಳಿಂದಲೂ ಅಸಾಧ್ಯ.
ಅಸಾಧ್ಯ. ಶತ್ರುವನ್ನು ಅಭೇದ್ಯವಾಗಿಸುವ ದುರುಳ ಮಾರಣಾಧ್ವರ ಹೌದು. ಅದು ಖಂಡನೀಯವೇ. ಮಾಡ್ತಾ ಇರುವುದು ಮೂಲ ನಿಕುಂಬಳೆಯಲ್ಲಿ ಅಂತ ಗೊತ್ತಿದ್ರೆ ನಮಗೆ ಹೋಗಿ ಖಂಡಿಸಬಹುದಲ್ಲ. ನೀವು ಮಾರ್ಗದರ್ಶನ ಮಾಡಿದ್ರೆ ಸಾಕು. ಆದ್ರೆ ನಿನ್ನ ಸೇನೆಯೊಳಿರುಟ್ಟೆ ನಿತ್ರ ಕಾಮಿನಿ ಸಂಘ ಅನ್ನವರ್ಜಿತವಾದ ಹೃದಯವು ನಿನ್ನ ಮಗನು ಚಕ್ರಹಾರಿ. ರಾಮಚಂದ್ರನ ಅವನನ್ನು ಎಬ್ಬಿಸಿಕೊಳ್ಳಬೇಕು ಅಂತಾದ್ರೆ ಸಾಮಾನ್ಯರಿಂದ ಸಾಧ್ಯವಿಲ್ಲ. ಅಸಾಮಾನ್ಯ ವೀರರೇ ನಮ್ಮಲ್ಲಿ ಎಷ್ಟು ಮಂದಿ ಇದ್ದಾರೆ. ಹಾಗಂತ ಈ ಯಾಗವನ್ನು ಅರ್ಥಕ್ಕೆ ನಿಲ್ಲಿಸಿ ಆತನನ್ನು ಕೊಲ್ಲಬೇಕು ಅಂತಾದ್ರೆ 12 ವರ್ಷಗಳ ಕಾಲ ನಿದ್ರೆ ಆಹಾರ ಮೈಥುನ ಇದನ್ನು ತ್ಯಜಿಸಿರ್ಬೇಕು. ಅಂತವರು ನಮ್ಮ ಸೇನೆಯಲ್ಲಿ ಯಾರು? ತಕ್ಕವರಿರು ಲಕ್ಷ್ಮಣ ಕೃಪಾಲು ಎಂದನು ಶೌರ್ಯವು ಜಾಡಿಯಾಲು. ಯಾಕೆ ಬರಿಗಡು ವ್ಯಾಕುಲ ಮಾಡುವಿರಿ? ಯಾಕೆ ಬರಗಡು ವ್ಯಾಕುಲ ಮಾಡುವಿರಿ? ಹೇಳು ಲಕ್ಷ್ಮಣ. ಇಂದ್ರಾರಿಯ ವಧಾನಿಮಿತ್ತವಾಗಿ ವಿಭೀಷಣನಾಡಿದ ಮಾತನ್ನು ಕೇಳಿ ನೀನು ಚಿಂತಾಕ್ರಾಂತನಾಗಿದ್ದಿ. ಯಾರಿದ್ದಾರೆ? ಕಾಕುಸ್ತಾಧಿಪನಾದಂತಹ ನೀನು ನಿನ್ನ ಚಿಂತೆಯನ್ನು ಬಿಡು. ನನಗೊಂದು ಅಪ್ಪಣೆ ಕೊಡು. ಇಂದ್ರಾರಿಯ ವಿಕ್ರಮ ದಶಮುಖವಾಗಿದೆ. ಸಾಧ್ಯ ಆಗಲಿಲ್ಲ. ಬಂದು ಕಡುವೆ ದಶಕಂತರ ನೊಣಗಣ. ಒಂದರಾತ್ರಿ ಧನನಾದ ನಿನ್ನ ಕರುಣೆ ಹೊಂದಿದ್ದಲ್ಲಿ ಆ ದಶಕಂಠನನ್ನು ನಾನು ಬರ್ತೇನೆ. ಕಳಿಸು. ಪ್ರಾಜ್ಞನಾದ ವಿಭೀಷಣನ ಮಾತನ್ನು ಸಾಧ್ಯಂತವಾಗಿ ಕೇಳಿದ ಮೇಲೂ ನೀನು ಎದ್ದು ನಿಂತಿದ್ದಿ ಅಂತಾದ್ರೆ ನಿನ್ನ ಸತ್ವದ ಮೂಲದಲ್ಲಿ ಬೇಕಾದ ಹಿನ್ನೆಲೆ ಇರಬೇಕು ಅಂತ ನಾನು ನಂಬುತ್ತೇನೆ ತಮ್ಮ. ಏನು ಅಂತ ವಿವರ ಕೇಳುವುದಕ್ಕೆ ಪ್ರತಿಕೂಲವಾದ ಈ ಸನ್ನಿವೇಶ ವಿಹಿತವಾದದ್ದಲ್ಲ. ಆದರೆ ಒಂದುಂಟು. ಏನು? ಅಭೇದ್ಯವಾದ ರಕ್ಷಾವಲಯದೊಳಗಿರುವಂತಹ ಮೂಲ ನಿಕಿಂಬಿಳ ನಾಮಕವಾದ ಪ್ರದೇಶದಲ್ಲಿ ಯಾಗ ಅಂತ ವಿಭೀಷಣ ಆಗಲೇ ಹೇಳಿದ್ದಾನೆ. ಮಾರ್ಗದರ್ಶನಕ್ಕೆ ಮುಂದಾಗಿ ಅವನಿರ್ತಾನೆ. ಸರಿ. ಹನುಮಾದಿಗಳ ಬೆಂಬಲದ ಸಹಯೋಗ ಜೊತೆಗಿರ್ತದೆ. ನಿನ್ನ ನೇತೃತ್ವದಲ್ಲಿ ಸಾಗುವಂತಹ ನನ್ನ ಸೇನೆ ಅದು ದುಷ್ಟ ವಾರಣಾಧ್ವರವನ್ನು ಸಮೂಲವಾಗಿ ಭಂಗಿಸಿ ಆ ಇಂದ್ರಾರಿಯನ್ನು ವಧಿಸಿ ವಿಜಯ ಪ್ರತೀಕ್ಷೆಯನ್ನು ಉಜ್ವಲವಾಗಿಸಬೇಕು. ಹೋಗುತ್ತಮ್ಮ. ಬಂದ ಮೇಲೆ ನಿಜಾಂಶವನ್ನು ತಿಳಿಸಿ. ಕೇಳುವುದಕ್ಕೆ ಕಾತರನಾಗಿದ್ದೇನೆ. ಹೋಗಿ ಬಾ, ಹೋಗಿ ಬಾ. ಹೋಗಿ ಶರಣ. ತಾಳಿ ತೋರಿಸು. ಇಲ್ಲಿ ಬಾ. ಇಲ್ಲಿ ಸಮಸ್ಯೆ ಇರುವುದು ಯಾಗ ಮಾಡಿಸುವವನದ್ದಲ್ಲ. ಆ ಯಾಗ ಮಾಡ್ತಾ ಇದ್ದಾನಲ್ಲ, ನಾನು ಮಾಡ್ತೇನೆ ಅಂತ ಬಂದಿದ್ದಾನಲ್ಲ ಒಕ್ಕಣ್ಣನ ಹೌದು, ಅವನ ತಲೆಗೆ ಬಡಿ. ಯಾಗ ಹಾಳು ಮಾಡಿ. ಮೊದಲು ಅದನ್ನೇ ಮಾಡಿ. ಯಾಗವನ್ನು ಕೆಡಿಸಿದ್ದೇವೆ, ಆದ್ರೆ ಇಂದ್ರಾರಿ ಹೇಳುತ್ತಿಲ್ಲ. ಯಾರು ದೈವತ್ವಾಗಿ ಕಾಳಗಿಗೆ ನಿಲ್ಲೋ. ಯಾರು 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 ದೈವತ್ವಾಗಿ ಕಾಳಗಿಗೆ ನಿಲ್ಲುತ್ತ ಕಾಲಿಗೆ ತೊಳೆಯುವುದಕ್ಕೆ ಬಾಳವನ್ನು ತೊಳೆದ ಕಪಾಲವನ್ನು ತುಡಿದ ಕಾಳಗವನ್ನು ಮಾಡುವುದು ಬಿಟ್ಟು ಇಲ್ಲಿ ಬಂದು ಸೇರಿದ್ದೆ. ರಣ ಹೇಳಿ ಯುದ್ಧ ಮಾಡುವ ಮನಸ್ಸಿದ್ದೆ. ಲಕ್ಷಣ ಬಂದಿದ್ದೇನೆ.
ಏಳು ಏಳು ಹೇಳುವುದಿಲ್ಲ. ಹೇಳದಿದ್ರೆ ನೀನು ಎಬ್ಬಿಸುವ ಕ್ರಮ ನನಗೆ ಎಲ್ಲ ಲಕ್ಷ್ಮಣ, ಯಾಗ ದೀಕ್ಷಾಬದ್ಧನಾಗಿ ಕುಳಿತಂತಹ ನನ್ನ ಕಪಾಲಕ್ಕೆ ಎಡಕಾಲಿಂದ ಒದ್ದೆಯ ನೀನು ನನಗೆ ಲಕ್ಷ್ಯವೇ ಅಲ್ಲ, ಲಕ್ಷ್ಯವೇ ಅಲ್ಲ. ಬರುವ ಸತಿಯರಿಗೆ ಬಗೆದ ದ್ರೋಹದ ಫಲ ಭೂಮಿಯ ಒಳ ಹೊತ್ತರು ಬೆನ್ನ ಬಿಡದು. ಚಿಕ್ಕಪ್ಪ, ಥು, ನಾಚಿಕೆಯಾಗುತ್ತಾ ಇದೆ. ಎಲ್ಲ ವಿಭೀಷಣನೇ, ವಂಶದ ನಾಶವನ್ನು ಬಯಸುವಂತಹ ನೀನು ನಾನಿರುವ ಜಾಗವನ್ನು ತೋರಿಸಿದೆಯೇ? ಎಲ್ಲ ಕುನ್ನಿಯೇ, ಮೊದಲು ನಿನ್ನ ರಕ್ತವನ್ನು ಹೀರಿ ಮತ್ತೆ ಅವನು ನೋಡ್ತೇನೆ. ಏನಂದೆ ನನ್ನನ್ನು ನೀನು? ಕುನ್ನಿ, ಹಾಗೆ ಹೇಳುವುದಕ್ಕಿಂತ ಮುಂಚಿತವಾಗಿ ನಾನು ನಿನ್ನ ಚಿಕ್ಕಪ್ಪ ಎನ್ನುವುದನ್ನು ಜ್ಞಾಪಕದಲ್ಲಿಟ್ಟುಕೋ. ಹೋಗುವ ಕಾಲಕ್ಕೆ ಬಂದಂತ ವಿಪರೀತ ಬುದ್ಧಿಯನ್ನು ಇಳಿಸ್ತೇನೆ. ನಿಲ್ಲಾಯ್ತು. ಜೀವಗಲ್ಲ ಮಾರಣಾಂತರವನ್ನು ಮಾಡಿ ನಮ್ಮನ್ನು ಕಾವಿಗಣಿಸಬಹುದು ಹೀಗೆ ಭಾವಿಸಿದ್ರೆ ಅದು ನಿನ್ನ ಭ್ರಮೆ ಎನ್ನುವುದರ ಪ್ರತೀಕ ಲಕ್ಷಣ ಬಂದಿದೆ.
ಭಾರಿ ಚಾಪವನ್ನು ಕೈಗೆತ್ತಿಕೊಂಡಿದ್ದೇನೆ. ತೀರಿತು ನಿನ್ನ ಆಯುಷ್ಯ. ಕುಲದ ಕದ್ದು ತಂದ ಬಲೆಯ ನಿನ್ನ ಖಾತೆ. ಕೇಳಲು ನಿನ್ನನ್ನು ಒಂದು ಕಾಲಿಗೆರಗಿ ಬೇಡಿಕೊಂಡರು. ನಮ್ಮಪ್ಪನ ಕಾಲಿಗೆ ಎರಗಿ ಸೀತೆಯನ್ನು ಬಿಟ್ಟು ಕೊಡು ಅಂತ ಕೇಳಿದ್ರು. ಕೊಡುವ ಕಾಲವೇ ಇಲ್ಲ. ನಿನಗೆ ಸಾಯುವ ಕಾಲ ಬಂತು. ಬಾ ಬಾ. ಹರ ಹರ ಶಕ್ರಾರಿ ಎಲ್ದೆಂಬ ಬಿರುದ ಹರ ಹರ ಶಕ್ರಾರಿ ಎಲ್ದೆಂಬ ಬಿರುದರು ಈವರೆಗೆ ಮೆರೆಸಿದೇನೋ. ಕಲ್ಲೊರಗಿಸಿದ ಮೂರ್ಛೆಯೊಳಗಿವನು ಈತಗಳು ನರರಲ್ಲ, ಖಂಡಿತ ಅಲ್ಲ. ಈತಗಳು ನರರಲ್ಲ. ಬಲದ ಕೋಡಗಗಳಿವು ಕೋತಿಗಳ ಬಲವಲ್ಲ. ಸಿದ್ಧ ಕೈತವದ ಯತಿಯಾಗಿ ತಾತ ಕಳವಿಲಿ ತಂದ ಸೀತೆ ಮಾನವಿಯಲ್ಲ ಭಕ್ತ. ಸೀತೆ ಮಾನವಿಯಲ್ಲ ಭಕ್ತ. ಸೀತೆ ಮಾನವಿಯಲ್ಲ ಭಕ್ತ. ಹರ ಹರ ಅಕಟಗಡ ಹರ ಹರ ಅಕಟಕಟ. ಏನಿದು? ಲಕ್ಷ್ಮಣನಲ್ಲಿ ಕಾಳಗವನ್ನು ಮಾಡುತ್ತಿದ್ದಂತೆ ಯಾರೇ ಕ್ಷಣ ನಾನು ಧರೆಗೆ ಮೂರ್ಛಿತನಾಗಿ ಬಿದ್ದೆ. ಇವನ ಬಾಣದ ಘಾತವನ್ನು ತಡೆದುಕೊಳ್ಳುವುದಕ್ಕೆ ನನ್ನಿಂದ ಆಗದೆ ಹೋಯಿತಲ್ಲ. ಒಂದು ಕಾಲದಲ್ಲಿ 3 ಲೋಕಗಳನ್ನು ನಡಗಿಸಿದವ ನಾನು. ಆದರೆ ಇಂದು ಒರಗಿಸಿದ ಅಂತಾದ್ರೆ ಇವನದ್ದಾದಂತಹ ಸಾಮರ್ಥ್ಯ ಏನು ಅಲ್ಲ. ರಾಮ ಲಕ್ಷ್ಮಣರ ಸಾಮರ್ಥ್ಯ ಏನು? ಹಾಗಿದ್ರೆ ಇವರು ನರರೇ? ಇವರು ಮಾನವರೇ? ಖಂಡಿತ ಅಲ್ಲ. ಈ ಧರೆಯ ಧರ್ಮವನ್ನು ಉಳಿಸುವುದಕ್ಕಾಗಿ ಉದ್ಧರಿಸುವುದಕ್ಕಾಗಿ ಅವತಾರವೆತ್ತಿದಂತಹ ರಾಮ ಲಕ್ಷ್ಮಣ ಇಂದು ದೇವತೆಗಳು. ಛೇ, ಇವರಲ್ಲಿ ಎಷ್ಟು ಕಾಳಗವನ್ನು ಮಾಡಿದರೂ ನಮಗೆ ಜಯ ಲಭಿಸುವುದಕ್ಕುಂಟೆ. ಹಾಗಿದ್ರೆ ವ್ಯರ್ಥ ಪ್ರಯತ್ನ ಅಲ್ವಾ? ಕೈತವದ ಯತಿಯಾಗಿ ಸೀತೆಯನ್ನು ಕಳವಿನಿಂದ ತಂದು ನಮ್ಮಪ್ಪ ಅಶೋಕವನದಲ್ಲಿರಿಸಿದ. ಯಾಕಾಗಿ? ನಮ್ಮಪ್ಪರಿಗೆ ಗೊತ್ತಿಲ್ವೇ ಸೀತೆ ಯಾರು ಅಂತ? ಸಕಲ ವೇದಾಭ್ಯಾಸಗಳನ್ನು ಶಾಸ್ತ್ರಗಳನ್ನು ತಿಳಿದಂತಹ ನಮ್ಮಪ್ಪನಿಗೆ ರಾಮ ಲಕ್ಷ್ಮಣ ಸೀತೆ ಯಾರು ಎನ್ನುವುದು ತಿಳಿಯುವುದಕ್ಕೆ ಅಸಮರ್ಥರಾಗಿ ಹೋದರೆ. ಹಾಗಿದ್ರೆ ಗೊತ್ತಿದೆ
ಈ ಪ್ರಪಂಚದಲ್ಲಿ ಕೆಟ್ಟ ಬೀಜವು ಹುಟ್ಟಿಕೊಂಡಿದೆ, ಇದರ ಸರ್ವನಾಶವೂ ಆಗಬೇಕು. ಅದಕ್ಕಾಗಿ ಬಲು ದೊಡ್ಡದಾದಂತಹ ಯಾಗವೊಂದನ್ನು ಕೈಗೊಂಡಿದ್ದಾನೆ. ನಮ್ಮೆಲ್ಲರನ್ನು ಕೂಡ ಸಮಿದೆಯನ್ನಾಗಿ ಉಪಯೋಗಿಸಿ ಯಾಗಕ್ಕೆ ಅರ್ಪಣೆಯನ್ನು ಮಾಡುತ್ತಾ ಇದ್ದಾನೆ. ಮತ್ತೆಂಥದ್ದು ಸ್ವಾಮಿ, ನಾವೆಲ್ಲ ಕೂಡ ಪತಂಗಗಳ ಹಾಗೆ ದೀಪದ ಮುಂದೆ ಹೋದರೆ ನಮ್ಮ ಪ್ರಾಣ ಹೊರಟೇ ಹೋಗುತ್ತದೆ. ಹಾಗಿದ್ರೆ ನಮ್ಮಪ್ಪ ಕೈಗೊಂಡಂತಹ ಯಜ್ಞಕ್ಕೆ ನಾವು ಸಹಕಾರಿಗಳಾಗಬೇಕು. ಆದರೆ ಒಂದುಂಟು, ನಾವು ರಾಕ್ಷಸರಲ್ವೇ, ನಮ್ಮದ್ದಾದಂತಹ ನಿಲುವು ಏನು ಎನ್ನುವುದನ್ನು ಇದರಿಗೆ ನಿತ್ತಂತ ಇವನಿಗೆ ಹೇಳಬೇಕು. ಲಕ್ಷ್ಮಣ, ಏನು ಸಾಧ್ಯವೇ ನಿನ್ನಿಂದ? ಯಾಕಲ್ಲ? 12 ವರ್ಷ ನಿದ್ರೆ, ಆಹಾರ, ಮೈಥುನಾದಿಗಳನ್ನು ಯಾರಿಂದ ತ್ಯಜಿಸುವುದಕ್ಕೆ ಸಾಧ್ಯವಾಗಿದೆಯೋ ಅಂತವರಿಂದ ಮಾತ್ರ ಆಗುತ್ತದ? ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಗೆ ನಮಗಾಯ ಮಂಗಲ ಜಯ ಜಯ ರಾಮಚಂದ್ರನಿಗೆ ಮಂಗಲ ದಶರಥ ನಂದನಗೆ